नमो सिद्धाणं नमो आर्याणं नमो वच्छायाणं नमो लोये सव्वसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭಾರತಕ್ಷೇತ್ರ ಭಗವಾನ್ ಸ್ವರೂಪವಿರುವಂತಹ ಸಮಯಸಾರ ಪರಮಾನಂದ ಮೇಲೆ ರಚನೆಗೊಂಡಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವಂಥ ಅಮೃತಮಯ ಭಾವಪೂರ್ಣ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ಇಂದಿಗೆ 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯಪಾಪ ಅಧಿಕಾರದ 7ನೇ ಮಂಗಲಮಯ ಕಲಶಗಳು. ವೃತ್ತಂ ಜ್ಞಾನಸ್ವಭಾವೇನ ಜ್ಞಾನಸ್ಯ ಭವನಂ ಸದಾ ಏಕದ್ರವ್ಯ ಸ್ವಭಾವತ್ವಾನ್ ಮೋಕ್ಷಂ ಹೇತುಸ್ತದೇವ ವೃತ್ತಂ ಜ್ಞಾನಸ್ವಭಾವೇನ ಜ್ಞಾನಸ್ಯ ಭವನಂ ಸದಾ ಏಕದ್ರವ್ಯ ಸ್ವಭಾವತ್ವಾನ್ ಮೋಕ್ಷಮೇತುಸ್ತದೇವ ತತ್. ಒಂದು ಚೇತನ ಲಕ್ಷಣವೇ ಇರುವಂಥ ತನ್ನ ಜೀವದ ಯಾವ ಸತ್ವ ಇದೆ ಅದುವೇ ಮೋಕ್ಷ ಮಾರ್ಗ ಇದೆ ನಿಶ್ಚಯದಿಂದ ಪ್ರತ್ಯಕ್ಷ ರೂಪವಾಗಿ ಆಸ್ವಾದನೆ ಮಾಡುತ್ತಿರುವಂಥದ್ದ ಸ್ವಯಂ ಜೀವನ ಮೋಕ್ಷ ಮಾರ್ಗ ಇದ್ದಾನೆ. ಜೀವದ ಯಾವ ವರ್ತಮಾನ ಭಾವ ಇದೆ ಆ ಭಾವದ ಮುಖ್ಯತೆಯಿಂದ ಜೀವನ ಅಂಥೇಳಿ ಹೇಳೋದ ಅವಶ್ಯಕ ಇದೆ. ಸಮಯವರ್ತಿ ಭಾವ ಇದೆ, ಅದು ಶುಭ ರೂಪ ಇರಲಿ ಅಶುಭ ರೂಪ ಇರಲಿ ಅಥವಾ ಶುದ್ಧ ರೂಪ ಇರಲಿ, ಆ ಭಾವವನ್ನು ತ್ರಿಕಾಲಿ ಜ್ಞಾನ ಸ್ವರೂಪ ಜೀವದ ಮೇಲೆ ಆರೋಪ ಮಾಡಿ ಜೀವ ಹೀಗಿದ್ದಾನೆ, ಜೀವ ಸಂಕ್ಲೇಶ ರೂಪ ಇದ್ದಾನೆ, ಜೀವ ವಿಶುದ್ಧ ಪರಿಣಾಮ ರೂಪ ಇದ್ದಾನೆ, ಜೀವ ಪಾಪ ರೂಪ ಇದ್ದಾನೆ, ಜೀವ ಮೋಹಿ ಇದ್ದಾನೆ, ಜೀವ ಮೋಕ್ಷ ಮಾರ್ಗಿ ಇದ್ದಾನೆ, ಜೀವ ಮುಕ್ತ ಸ್ವರೂಪ ಇದ್ದಾನೆ, ಜೀವ ಮುಕ್ತ ಆಗಿದ್ದಾನೆ. ಈ ಪ್ರಕಾರ ವರ್ತಮಾನದ ಯಾವ ಒಂದು ಸಮಯದ ಭಾವ ಇದೆಯೋ ಆ ಭಾವವನ್ನು ತ್ರಿಕಾಲಿ ವಸ್ತುವಿನ ಮೇಲೆ ಆರೋಪ ಮಾಡಿ ಹೇಳುವಂಥ ಪದ್ಧತಿ ಇದೆ. ಮತ್ತು ಹಾಗೆ ಹೇಳಿದ್ರನ ಜೀವದ ಸ್ವರೂಪ ತಿಳಿದು ಬರ್ತಿದೆ. ಆ ಪ್ರಕಾರ ಇಲ್ಲಿ ಯಾವ ಶುದ್ಧ ಸ್ವರೂಪದ ಆಸ್ವಾದನೆ ಇದೆಯಲ್ಲ ಅದುವೇ ಮೋಕ್ಷ ಮಾರ್ಗ ಇದೆ. ಅದನ್ನು ಹೊರತುಪಡಿಸಿ ಯಾವ ಯಾವ ಭಾವಗಳಿದಾವೆಯೋ ಅವೆಲ್ಲವೂ ಸ್ವಯಂ ಬಂಧ ಸ್ವರೂಪ ಇದ್ದಾವೆ ಅನ್ನುವ ಮಾತ 6ನೇ ಕಲಶದೊಳಗೆ ಪೂರ್ಣಾಗಿ ಇಲ್ಲಿ 7ನೇ ಕಲಶದೊಳಗೆ ಏನು ಹೇಳ್ತಾರೆ? ಜ್ಞಾನ ಸ್ವಭಾವೇನ ವೃತ್ತಂ ತತ್ ತತ್ ಮೋಕ್ಷ ಹೇತು ಏವ. ಜ್ಞಾನ ಶುದ್ಧ ವಸ್ತು ಮಾತ್ರ. ಜ್ಞಾನದ ವ್ಯಾಖ್ಯೆ ಏನ? ಶುದ್ಧ ವಸ್ತು ಮಾತ್ರ. ಯಾವ ಭಾವ ಇದೆ ಅದರಲ್ಲಿ? ವೀತರಾಗ ಭಾವ ಅಂಥೇಳಿ ಹೇಳೋದ ಅದು ರಾಗ ಸಾಪೇಕ್ಷೆ ಇದೆ ರೀ, ತಿಳಿತಾರೆ? ಶುದ್ಧ ವಸ್ತು ಮಾತ್ರ ಅಂದ್ರನ ಜ್ಞಾನ. ಜ್ಞಾನ ಅರ್ಥಾತ್ ಅಲ್ಲಿ ಬೇರೆ ಏನನ್ನು ತಿಳಿಯುವುದು ಕೂಡ ಇರುವುದಿಲ್ಲ, ತಿಳಿಯುವುದು ಕೂಡ ಇಲ್ಲ. ಸೂಕ್ಷ್ಮ, ಬಹಳ ಸೂಕ್ಷ್ಮ. ತಿಳಿದು ಬರ್ತಿದ್ದ ಅದ ಕಥನ ಇದರಲ್ಲೇ ಅಣ್ಣ. ಅದರ ತಿಳಿದು ಬರುವುದರಿಂದ ಅದಕ್ಕೆ ಏನೂ ಲಾಭ ಇಲ್ಲ. ನೋಡ್ರಿ, ಈ ಜ್ಞೇಯ ಪದಾರ್ಥ ನಮ್ಮ ಜ್ಞಾನಕ್ಕೆ ಅಥವಾ ಯಾವುದೋ
ಶುದ್ಧ ಕೇವಲ ಜ್ಞಾನಿಗೆ ತಿಳಿದು ಬಂತು. ಆ ಪದಾರ್ಥದ ಮಹಿಮೆ ಇದೆ, ಆ ಜ್ಞಾನದ ಮಹಿಮೆ ಇದೆ? ಏನೂ ಇಲ್ಲ, ಯಾವುದರಲ್ಲೂ ಇಲ್ಲ. ಪದಾರ್ಥದೊಳಗೆ ಇದೆ ನೋಡ್ರಿ. ಪದಾರ್ಥದೊಳಗ ಜ್ಞೇಯ ಸ್ವಭಾವ ಇದೆ ಅನ್ನೋದ, ಜೀವದೊಳಗ ಜ್ಞಾನ ಸ್ವಭಾವ ಇದೆ ಅನ್ನೋದ, ಇವು ಎರಡೂ ಮಾತಿನ ಸಿದ್ಧಿ ಬರೇ ಜ್ಞಾಯಕ ಸ್ವಭಾವದ ಪರಿಚಯ ಮಾಡಿಸಿಕೊಡುವ ಸಲುವಾಗಿ ಇದೆ. ಅದಕ್ಕೆ ತಿಳಿದು ಬರುವುದರಿಂದ ಅದರಲ್ಲೇ ಏನು ಹೆಚ್ಚಳಿಕೆ ಆಯ್ತದೆ? ಜಿನವಾಣಿ ಇದೆ ಅನ್ರಿ, ಅಥವಾ ಒಂದು ಬೆಲೆ ಬಾಳುವಂಥ ವಜ್ರ ಇದೆ, ಪಚ್ಚರತ್ನ ಇದೆ. ಆ ರತ್ನ ಜ್ಞಾನದೊಳಗೆ ತಿಳಿದು ಬರುವುದರಿಂದ ಆ ರತ್ನಕ್ಕೇನು ಬೆಲೆ ಇದೆ, ಬೆಲೆ ಬರ್ತಿದೆ. ಸ್ವಯಮೇವದ ತನ್ನಲ್ಲೇ ತಾನು ಸ್ವಯಂಭೂ ಬೆಲೆಯುಳ್ಳದ್ದು ಇದೆ. ಅದರ ಬೆಲೆ ಅಜ್ಞಾನಿ ಮಾಡಲಿಲ್ಲ ಅಂತಂದ್ರೆ ಅದರ ಬೆಲೆ ಕಡಿಮೆ ಆಗ್ತಿದೆ ಅಂದರೆ ಇಲ್ಲ. ಚಿನ್ನ 50,000 ರೂಪಾಯಿಗೆ 10 ಗ್ರಾಮ ಅಂಥೇಳಿ ಇದೆ ಅಂಥೇಳಿ ಇಟ್ಕೊಳ್ಳೋಣ. ಬಾಲಕನಿಗೆ ತಿಳಿಯುವುದಿಲ್ಲರಿ. ಅಂದ್ರೆ ಆ ಬಾಲಕನ ಕೈಯಲ್ಲಿರುವಂಥ ಚಿನ್ನ ಏನೋ ಮಾಡಿ ಹಾಕಿದ್ದಿರ್ತಿದೆ, ಕೊರಳಲ್ಲಿ ಸರ ಇರ್ತಿದೆ, ಅದರ ಬೆಲೆ ಕಡಿಮೆ ಆಗ್ತಿದೆ ಅಂತ. ಯಾವನೋ ಅರಳು ಮರಳು ಆಗಿರುವಂಥ ವೃದ್ಧನಿಗೆ ಅದರದ್ದೇನೂ ಗೊತ್ತೇ ಇಲ್ಲ, ಈ ಲೋಕದೊಳಗೆ ಇಲ್ಲದೇ ಇರುವ ಹಾಗೆನ ಇದ್ದಾನೆ. ಅವನಿಗೆ ಆ ಚಿನ್ನದ ಬೆಲೆ ಅವನ ಶರೀರದ ಮೇಲೆ ಏನು ಇದೆ ಆಭರಣ ರೂಪದಿಂದ ಅದರ ಬೆಲೆ ಕಡಿಮೆ ಆಗ್ತಿದೆ ಅಂತ. ಜ್ಞಾನಿಯ ದೊರೆಯ ಕೊರಳಲ್ಲಿರುವಂತಹ ಸರಕ ಮಹತ್ವ ಇದೆಯೋ, ಭಿಕ್ಷುಕನ ಕೈಯಲ್ಲಿ ಕಳವು ಮಾಡಿ ಅಥವಾ ಯಾರ್ದೋ ಬಿದ್ದು ಹೋಗಿರೋದು ತಗೊಂಡಿದ್ದಾನೆ ಅವನ ಕೈಯಲ್ಲಿ ಬಂದಿರುವಂತಹ ಸರಕ ಬೆಲೆ ಇದೆಯೋ? ಯಾವ ಸರಕ ಬೆಲೆ ಇದೆ ರೀ? ಕೊರಳಿನ ಸರ, ಮುತ್ತಿನ ಸರ ಇರಬಹುದು, ಚಿನ್ನದ ಸರ ಇರಬಹುದು, ಮಾಲೆ, ರತ್ನದ ಮಾಲೆ ಇರಬಹುದು. ಯಾವುದಕ್ಕೆ ಅಧಿಕ ಬೆಲೆ ಇದೆ ರೀ? ಅಧಿಕ ಬೆಲೆ ಯಾವುದಕ್ಕಿದೆ? ಏನೂ ಇಲ್ಲ. ಯಾರ ಹತ್ರ ಇದೆ ಅನ್ನೋದಕ್ಕೇನೂ ಇಲ್ಲ. ಯಾರು ಅದನ್ನ ಬೆಲೆ ಎಷ್ಟು ಅದರ ಬೆಲೆ ಮಾಡಿದ್ದಾರೆ ಅದರಿಂದ ಅದರ ಬೆಲೆ ಇಲ್ಲ. ಚಿನ್ನದ ಬೆಲೆ ಎಷ್ಟಿದೆ ರೀ? ಇವಾಗ ನಾವು ವ್ಯವಹಾರದೊಳಗೆ ಹೇಳ್ಬೋದು, ಏನ 50,000 ರೂಪಾಯಿಗೆ 10 ಗ್ರಾಮ ಅಂಥೇಳಿ ಹೇಳ್ಬೋದು. 10 ವರ್ಷದ ಹಿಂದೆ ಎಷ್ಟಿತ್ತರಿ? 50 ವರ್ಷದ ಹಿಂದೆ ಎಷ್ಟಿತ್ತರಿ? 10 ಗ್ರಾಮ ಚಿನ್ನಕ್ಕೆ ಎಷ್ಟಿತ್ತರಿ? 50 ವರ್ಷದ ಹಿಂದೆ 100 ಸಂಖ್ಯೆ ಒಳಗಿರ್ಬೋದು, 100 ಸಂಖ್ಯೆ ಒಳಗಿರ್ಬೋದು. ಹಾಗಾದ್ರೆ ಆ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ ಏನ್ರಿ ಇವಾಗ? ಆಗ್ತಾ ಇದೆ ಅಲ್ಲ. ವ್ಯವಹಾರದೊಳಗೆ ಆಡುವ ಭಾಷೆ ಇದೆ ರೀ. ಚಿನ್ನದೊಳಗೆ ಏನಾಗಿದೆ ರೀ? ಬೆಲೆ ಬರುವಂಥದ್ದು ಏನಾಗಿದೆ ಆ ಚಿನ್ನದೊಳಗೆ? ಅಲ್ರಿ, ಬೆಲೆ ಬರುವಂಥದ್ದು ಏನಾದರೂ ಬದಲಾವಣೆ ಆಗಿದೆ ಏನ್ರಿ ಅದ್ರೊಳಗ? ಇಲ್ಲ. ಅಂದ್ರೆ ನೋಡ್ರಿ, ಪರಪದಾರ್ಥವನ್ನು ತಿಳಿಯುವಂಥದ್ದು ಕೂಡ ಜ್ಞಾನದ ಸ್ವಭಾವ ಇಲ್ಲ. ಪರಪದಾರ್ಥ ತಿಳಿದು ಬರ್ತಿದೆ, ಅದರ ಸ್ವಭಾವ ಅಂಥೇಳಿ ಹೇಳುವುದು ಕೂಡ ವ್ಯವಹಾರ ಇದೆ. ಶುದ್ಧ ವಸ್ತು ಮಾತ್ರ. ಜ್ಞಾನ ಅಂದ್ರೆ ಏನು ಹೇಳಿದ್ರು? ಶುದ್ಧ ವಸ್ತು ಮಾತ್ರ. ಆ ವಸ್ತುವಿನೊಳಗಿನ ಕಾರ್ಯದ ಇಲ್ಲಿ ಮುಖ್ಯತೆ ಇಲ್ಲ. ಹಿಂದಿನ ಶ್ಲೋಕಕ್ಕ ಮತ್ತು ಈ ಶ್ಲೋಕಕ್ಕ ಏನಿದೆ ಅಂತಂದ್ರೆ ತದ್ವಿರುದ್ಧ ಇದೆ. ತದ್ವಿರುದ್ಧ ಇದೆ. ಹಿಂದಿನ ಶ್ಲೋಕದೊಳಗ ಶುಭ ಅಶುಭ ಎಷ್ಟು ಪ್ರಕಾರದ ಭಾವ ಇದಾವಲ್ಲ ಅವೆಲ್ಲ ಸ್ವಯಂ ಬಂಧರೂಪ ಇದಾವೆ ಅಂಥೇಳಿ ಹೇಳ್ತಾರೆ. ಜೀವ ವಸ್ತು ಏನಿದೆ ಅಲ್ಲ ಅದು ಯಾವಾಗಲೂ ಮುಕ್ತ ಸ್ವರೂಪನೇ ಇದೆ ಅಂಥೇಳಿ ಹೇಳಿದರು. ಅದು ಎಲ್ಲಿ ಯಾವ ಅಪೇಕ್ಷದಿಂದ ಹೇಳಿದರು? ಪ್ರಕಟ ಪರ್ಯಾಯದ ಅಪೇಕ್ಷ. ಇಲ್ಲೇನು ಹೇಳ್ತಾ ಇದ್ದಾರೆ? ವಸ್ತು ಹೇಳ್ತಾ ಇದ್ದಾರೆ. ವಸ್ತುವಿನೊಳಗೆ ಪರ್ಯಾಯ ಇದೇನಿಲ್ಲ. ಪರ್ಯಾಯ ಇದೆಯೋ ಅಥವಾ ಪರ್ಯಾಯ ರಹಿತ ಯಾವುದಾದ್ರೂ ವಸ್ತು ಇರುವುದೇ ಇಲ್ರಿ? ಇರುವುದೇ ಇಲ್ಲ. ಹಾಗಾದ್ರೆ ಪರ್ಯಾಯ ಇದೇನಿಲ್ಲ, ಇದೆ. ಆದರೆ ಇಲ್ಲಿ ಶುದ್ಧ ವಸ್ತು ಮಾತ್ರ ಹೇಳಿದರು. ಅರ್ಥಾತ್ ಅದರೊಳಗೆ ಪರ್ಯಾಯವನ್ನ ಭೇದ ಮಾಡಿ ಭಿನ್ನ ಮಾಡಿ ನೀನು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮೋಕ್ಷ ಮಾರ್ಗದ ಉಪಲಬ್ಧಿ ಆಗಬೇಕಾಯಿತು ಅಂತಂದ್ರೆ ಏನು ತಿಳ್ಕೊಳ್ಳೋದಿದೆ? ವಸ್ತುವನ್ನು ತಿಳ್ಕೊಳ್ಳೋದಿದೆ, ಅವಸ್ಥೆಯನ್ನು ತಿಳ್ಕೊಳ್ಳೋದಿದೆ. ಮೊದಲ ಅವಸ್ಥೆಯನ್ನು ತಿಳ್ಕೊಳ್ಳೋದು ಅವಶ್ಯಕ, ತಿಳಿಸಿಕೊಟ್ರು.
ಯಾವುದ ಶುದ್ಧ ಇದೆಯೋ ಅರ್ಥಾತ್ ಚೈತನ್ಯ ಮಾತ್ರ ಲಕ್ಷಣ ಯಾವ ವಸ್ತುವಿಂದ ಇದೆ ಅದರದ ಆಸ್ವಾದನೆ ಏನಿದೆ ಅದು ಮೋಕ್ಷ ಮಾರ್ಗ ಇದೆ ಅಂಥೇಳಿ ಹೇಳಿದರು. ಅದನ್ನು ಹೊರತುಪಡಿಸಿ ಎಷ್ಟೆಲ್ಲ ಶುಭ ಅಥವಾ ಅಶುಭ ಕ್ರಿಯೆ ಪರಿಣಾಮ ಇದಾವೆ, ಕ್ರಿಯೆ ಶಬ್ದದೊಳಗನ ಬದಲಾಗುವಂಥದ್ದ ಅಂಥೇಳಿ ಬಂತ್ರಿ. ಅರ್ಥ ಕ್ರಿಯೆ ಶಬ್ದನ ಏನು ಹೇಳ್ತಿದೆ, ಏನೆಲ್ಲ ಬದಲಾವಣೆ ಅದರಲ್ಲೇ ಇದೆಯಲ್ಲ ಅದಕ್ಕೆ ಅನುಭೂತಿ ಆಸ್ವಾದನೆ ಏನಿದೆ ಅದು ಮೋಕ್ಷ ಮಾರ್ಗ ಇದೆ. ಅದರಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆಯಲ್ಲ ಅದೆಲ್ಲವೂ ಸ್ವಯಂ ಬಂಧ ರೂಪ ಇದೆ. ಅದು ಶುಭ ರೂಪ ಇರಲಿ ಅಶುಭ ರೂಪ ಇರಲಿ, ಹೀಗೆ ಅವಸ್ಥೆಯ ಮುಖ್ಯತೆಯಿಂದ ಅಲ್ಲಿ ವಸ್ತುವಿನ ಕಥನ ಮಾಡಿದ್ದಾರೆ. ಅವಸ್ಥೆಯ ಕಥನ ಮಾಡಿಲ್ಲ, ವಸ್ತುವಿನ ಕಥನ ಮಾಡಿದ್ದಾರೆ, ಅವಸ್ಥೆಯ ಮುಖ್ಯತೆಯಿಂದ ಮಾಡಿದ್ದಾರೆ. ಆಯ್ತಲ್ಲ, ತಿಳ್ಕೊಂಡ ನಂತರ ಮುಗೀತ್ರಿ. ಮತ್ತೆ ಅವಸ್ಥೆಯೊಳಗೆ ಏನು ಮಾಡೋದಿದೆ? ಬದಲಾಗುವಂಥ ಅವಸ್ಥೆಯನ್ನು ಬದಲು ಮಾಡೋದಿದೆ ಅಂದ್ರೆ ಬದಲಾಗುವಂಥ ಅವಸ್ಥೆಯನ್ನು ಬದಲಾಗದೇ ಇರುವ ಹಾಗೆ ಮಾಡೋದಿದೆ ಅಂದ್ರೆ ಎರಡು ಬದಲನ ಆಗಲಿಲ್ಲ ಅಂತ ಅದು ಸತ್ವಹೀನ ಆಗ್ತಿದೆ ವಸ್ತು. ಮತ್ತು ಬದಲಾಗುವುದರ ಜೊತೆಗೆ ಅದು ಮುಗಿದು ಹೋಯಿತು ಅಂತಂದ್ರೆ ವಸ್ತುವಿನ ಅಭಾವನ ಆಗಿ ಹೋಗ್ತಿದ್ದೀರಿ. ಹಾಗಾದ್ರೆ ವಸ್ತುವಿನ ಸ್ವರೂಪವನ್ನು ಇಲ್ಲಿ ಒಂದೇ ಒಂದು ಕಲಶದೊಳಗೆ ಪೂರ್ಣ ರೂಪದಿಂದ ಹೇಳಿದ್ದಾರೆ. 6ನೇ ಕಲಶದೊಳಗೆ ಏನು ಪೂರ್ಣ ರೂಪದಿಂದ ಹೇಳಿದರು? ಸತ್ವರೂಪ, ಚೈತನ್ಯ ಸತ್ವರೂಪ. ಇಡೀ ವಿಶ್ವದೊಳಗ ಒಂದು ಚೈತನ್ಯ ಸತ್ವರೂಪ ವಸ್ತು ಯಾವುದಿದೆ, ಚೈತನ್ಯ ಲಕ್ಷಣ ರೂಪ ಸತ್ವಮಯ ವಸ್ತು ಯಾವುದಿದೆ, ಅದರದ ನಿಶ್ಚಯದಿಂದ ಸ್ಥಿರವಾಗಿ ಪ್ರತ್ಯಕ್ಷ ಆಸ್ವಾದನೆ ಏನಿದೆ ಅದು ಮೋಕ್ಷ ಮಾರ್ಗ ಇದೆ. ಅಭೇದ ಕಥಂದ್ರೆ ಮುಂದೇನು ಹೇಳಿದರು? ಯಾವುದ ಆ ಶುದ್ಧ ಅನುಭವವನ್ನು ಹೊರತುಪಡಿಸಿ ಶುಭ ಅಥವಾ ಅಶುಭ ರೂಪದ ಕ್ರಿಯೆ ಇದ್ದಾವೆ, ಅವೆಲ್ಲವೂ ಸ್ವಯಂ ಬಂಧ ರೂಪ ಇದ್ದಾವೆ. ಹಾಗಾದ್ರೆ ಆ ವಸ್ತುವನ್ನು ಕ್ರಿಯೆಯ ಮುಖ್ಯತೆಯಿಂದ ಹೇಳಿದರು, ಭೇದದ ಮುಖ್ಯತೆಯಿಂದ ಹೇಳಿದರು. ಆ ಭೇದದೊಳಗ ಸಂಸಾರ ಮಾರ್ಗನೂ ಹೇಳಿದರು, ಮೋಕ್ಷ ಮಾರ್ಗನೂ ಹೇಳಿದರು. ಒಂದು ಕಲಶದೊಳಗೆ ವಿಷಯ ಎಷ್ಟು ಹೇಳಿದರೆ ಸಮಗ್ರ. ಮೊದಲೇನು ಹೇಳಿದ್ರು? ನಿನ್ನ ದೃಷ್ಟಿ ಯಾವ ಪರಪದಾರ್ಥಗಳ ಮೇಲೆ ಅಥವಾ ಯಾವ ಪದಾರ್ಥಗಳ ಮೇಲೆ ನಿನ್ನ ದೃಷ್ಟಿ ಅನಾದಿ ಕಾಲದಿಂದ ಇದೆಯಲ್ಲ ಅವೆಲ್ಲ ಸತ್ವಹೀನ, ಅದು ಅರ್ಥಾತ್ ಅಚೇತನ. ಚೈತನ್ಯ ಲಕ್ಷಣ ಅವುಗಳಲ್ಲಿ ಇಲ್ಲ. ಹಾಗಾದರೆ ಯಾವ ಒಂದು ಚೈತನ್ಯ ಲಕ್ಷಣವಿರುವಂತಹ ಸತ್ವಭೂತ ವಸ್ತು ಇದೆಯಲ್ಲ ಅದರದ ಪ್ರತ್ಯಕ್ಷ ಆಸ್ವಾದನೆ ನಿಶ್ಚಯದಿಂದ ಸ್ಥಿರವಾಗಿ ಯಾವಾಗ ಮಾಡಲಾಗ್ತಿದೆಯೋ ಆ ಆಸ್ವಾದನೆಯೇ ಮೋಕ್ಷ ಮಾರ್ಗ ಇದೆ ಅಂಥೇಳಿ ಹೇಳಿದರು. ತಿಳಿತಿದೆ ಅಂದರೆ ಹೆಚ್ಚಿನ ಹಿಂದಿನ ಮುಂದಿನ ಏನೂ ಓದುವ ಅವಶ್ಯಕತೆ ಇಲ್ಲ. ಈ ಒಂದು ಶ್ಲೋಕದೊಳಗ ಅತ್ಯಂತ ಹೊಸಬ ಇಲ್ಲಿ ಯಾವನಾದರೂ ವ್ಯಕ್ತಿ ಬಂದಿದ್ರೆ ಪೂರ್ಣ ರೂಪದಿಂದ ಇಲ್ಲಿ ವಸ್ತುವಿನ ಪರಿಚಯ, ಮೋಕ್ಷ ಮಾರ್ಗದ ಪರಿಚಯ, ಬಂಧ ಮಾರ್ಗದ ಪರಿಚಯ ಎಲ್ಲವನ್ನೂ ಮಾಡಿಸಿದ್ದಾರೆ. ಮಾಡಬೇಕಾದಂಥ ಕರ್ತವ್ಯ, ಬಿಡಬೇಕಾದಂಥ ದೋಷ ಎಲ್ಲವನ್ನೂ ತಿಳಿಸಿದ್ದಾರೆ. ವಸ್ತು ಇಂದಿನವರೆಗೆ ಈ ಸಮಯದವರೆಗೆ ಯಾವ ಪದಾರ್ಥಗಳನ್ನು ನೀನು ನಂಬಿದೆ ಅವೆಲ್ಲ ಏನದವು? ಸತ್ವಹೀನ, ಅದು ನಿಸ್ಸತ್ವ. ಅದು ದೇಹದೊಳಗೆ ಸತ್ವ ಏನಿದೆ, ಸಾರಭೂತ ಏನಿದೆ ದೇಹದೊಳಗೆ, ಏನಿದೆ ಸತ್ವನೇ ದೇಹದೊಳಗೆ? ಇಂದು 20 ವರ್ಷದ ಪೂರ್ವದೊಳಗ 30 ವರ್ಷದ ಪೂರ್ವದೊಳಗ ಹೀಗೆ ಇರ್ತಿದ್ದ ದೇಹ. ಸತ್ವ ಏನಿದೆ ರೀ ಅದರೊಳಗ? ಧನದೊಳಗೆ ಏನು ಸತ್ವ ಇದೆ ರೀ? ಚಿನ್ನದೊಳಗೆ ಏನು ಸತ್ವ ಇದೆ ರೀ? ಆಹಾರದೊಳಗೆ, ಆಭೂಷಣದೊಳಗೆ, ವಸ್ತ್ರದೊಳಗೆ, ಮನೆಯೊಳಗೆ, ಮಹಲಿನೊಳಗೆ, ಭೋಗ ಸಾಮಗ್ರಿಗಳಲ್ಲಿ ಏನು ಸತ್ವ ಇದೆ ರೀ? ಇದ್ದರ ಬೇಸರ ಯಾಕೆ ಬರ್ತಿದ್ದೀರಿ? ಬಿಟ್ಟಾಕ ಕೊಡ್ತೇವ್ರಿ. ಅರ್ಥಾತ್ ಏನೂ ಸತ್ವ ಇಲ್ಲ.
ಹಾಗಾದರೆ ಸತ್ವಭೂತ ವಸ್ತು ಯಾವುದು? ಚೈತನ್ಯ ಲಕ್ಷಣದಿಂದ ಕೂಡಿರುವಂಥದ್ದು ಯಾವ ಒಂದು ವಸ್ತು ಇದೆಯೋ, ಸತ್ವಭೂತ ಪದಾರ್ಥ ಇದೆಯೋ, ಅದರದೇ ಲೋಕದೊಳಗೆ ಬೆಲೆ ಇದೆ. ಸತ್ವ ಅನ್ನೋದು ಅದರಲ್ಲೇ ಮಾತ್ರ ಇದೆ. ಯಾವುದರಲ್ಲಿ ಚೈತನ್ಯ ಲಕ್ಷಣ ಇದೆಯಲ್ಲ. ಹಾಗಾದ್ರೆ ಅದರದ ಆಸ್ವಾದನೆ ಅನುಭವ ಮಾಡೋದು ಹೇಗ? ನಿಶ್ಚಯದಿಂದ ಸ್ಥಿರ ಆಗಿ, ಮತ್ತೆ ಆಗ ಪ್ರತ್ಯಕ್ಷ ರೂಪದಿಂದ. ಆ ಮೊದಲಿನ ಪದಖಂಡದ್ದು ನಮಗೆ ಭಾವ ತಿಳಿದು ಬಂದಿದೆ ಅಂದರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಮುಂದಿನ ಕಲಶಕ್ಕೆ ಹೋದ್ರೂ ಕೂಡ ವಿಷಯ ಮೂಲ ಇದೆ. ಅದ ಏನು ಹೇಳಿದ್ರು? ಪ್ರತ್ಯಕ್ಷ ಆಸ್ವಾದನೆ ಮಾಡಲಿಕ್ಕೆ ಬೇಕು. ಆಸ್ವಾದನೆ ಅಂತೂ ನಿನಗೆ ಬರ್ತಾ ಇದೆ, ಪರೋಕ್ಷ ಬರ್ತಾ ಇದೆ. ಅದರೊಳಗೆ ಏನೆಲ್ಲ ಬೆರೆತು ಬರ್ತಾ ಇದೆ, ಏನೆಲ್ಲ ಕೂಡಿ ಬರ್ತಾ ಇದೆ. ಹಾಲಿನ ಸ್ವಾದ ಸಕ್ಕರೆ ಬೆರೆತ ನಂತರ ಅಧಿಕ ಆಗ್ತಿದೆಯೋ ಅಥವಾ ಮೂಲ ಸ್ವಾದ ತಿರೋಭೂತ ಆಗ್ತಿದ್ದೀರಿ? ಮೂಲ ಹಾಲಿನ ಯಾವ ಸ್ವಭಾವಭೂತ ಸ್ವಾದ ಇದೆಯಲ್ಲ ಅದು ತಿರೋಭೂತ ಆಗ್ತಿದೆಯೋ ಅಥವಾ ಸಕ್ಕರೆ ಬೆರೆತ ನಂತರ ಹೆಚ್ಚಿಗೆ ಆಗ್ತಿದ್ದೀರಿ, ವೃದ್ಧಿ ಆಗ್ತಿದೆ. ಅದೇ ಪ್ರಕಾರ ತೀರ್ಥಂಕರ ನಾಮ ಕರ್ಮದ ಬಂಧ ಯಾವ ಪರಿಣಾಮದಿಂದ ಆಗ್ತಿದೆಯಲ್ಲ ಆ ಪರಿಣಾಮದೊಳಗ ನಿಜ ಸ್ವಭಾವ ತಿರೋಭೂತ ಆಗ್ತಿದೆ. ಏನು ಹೇಳಿದ್ರೆ ಉಳಿದೆಲ್ಲ ಮಾತನೇ ಇಲ್ಲ. ಮೂರು ಲೋಕದೊಳಗೆ ಉತ್ಕೃಷ್ಟ ಕರ್ಮ ಯಾವುದರ ಇದೆ ಅಂತಂದ್ರೆ ತೀರ್ಥಂಕರ. ಯಾವ ಸಮಯದೊಳಗೆ ಒಂದಿಷ್ಟು ಸೂಕ್ಷ್ಮ ಗಂಭೀರವಾಗಿ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಆತ್ಮನ ಅನುಭೂತಿ ಸಂಪನ್ನ ಜೀವ ಎಲ್ಲದಂದ್ರೆ ಕೇವಲಿ ಅಥವಾ ಶ್ರುತ ಕೇವಲಿಗಳ ಸಾನ್ನಿಧ್ಯದೊಳಗದಂದ್ರೆ ಎರಡದು ವಿಶೇಷತೆ. ಒಂದೇನ ಆತ್ಮನ ಅನುಭೂತಿ ಸಂಪನ್ನ ಇದ್ದಾನೆ, ಅರ್ಥಾತ್ ಸಮ್ಯಕ್ ದೃಷ್ಟಿ ಇದ್ದಾನೆ. ಎರಡನೇದ ಸಂಯೋಗ ಎಂಥದ್ದಿದೆ? ಕೇವಲಿ ಅಥವಾ ಶ್ರುತ ಕೇವಲಿಗಳ ಸಾನ್ನಿಧ್ಯದೊಳಗೆ. ಆ ವೇಳೆದೊಳಗ ಅವನಿಗೆ ವಿಷಯ ಬಂತು ನೋಡ್ರಿ ಹೊಸ. ಆ ವೇಳೆದೊಳಗ ಅವನಿಗೆ ಆ ಆತ್ಮನ ಅನುಭೂತಿ ಏನು, ನಿಜಾತ್ಮನ ಅನುಭೂತಿ ಏನು ಮಾಡಿದಾನೆ, ಆ ಅನುಭೂತಿಯ ಆನಂದ, ಆ ಅನುಭೂತಿಯ ಪರಮ ಶಾಂತಿ, ಅದರದ ಅವನಿಗೆ ಮಹಿಮೆ ಬರ್ತಾ ಇದೆಯೋ ಅಥವಾ ಆ ಯಾವ ಕೇವಲಿ ಅಥವಾ ಶ್ರುತ ಕೇವಲಿಗಳ ಇದ್ದಾರೆ ಪ್ರಗಟ ಪರ್ಯಾಯದೊಳಗೆ ಅವರಲ್ಲಿ ಯಾವ ಪ್ರಕಾರ ಸಂಪೂರ್ಣ ದೋಷ ಬಿಟ್ಟು ಹೋಗಿ ನಿರ್ದೋಷ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾರೆ, ಆ ಪರಮಶುದ್ಧ ಪ್ರಗಟ ಪರ್ಯಾಯದ ಮಹಿಮೆ ಬರ್ತಾ ಇದೆಯೋ ಅಥವಾ ತನ್ನ ಅನುಭವದಲ್ಲಿ ಬಂದಿರುವಂಥ ನಿರಾಕುಲ ಶಾಂತಿಯ ಸಾಗರನ ಮಹಿಮೆ ಬರ್ತಾ ಇದೆ? ಹೇಳ್ರಿ ತಾವೇ ಉತ್ತರ. ತೀರ್ಥಂಕರ ನಾಮಕರ್ಮದ ಬಂಧ ಆಗುವಂಥ ಸನ್ನಿವೇಶ ಹೇಳ್ತಾ ಇದ್ದೇನ್ರಿ. ಸಮ್ಯಕ್ ದೃಷ್ಟಿ ಅದನ್ನು ಸ್ವಯಂ ಯಾರ ಸಾನ್ನಿಧ್ಯದಲ್ಲಿ ಅದನ್ನು? ಕೇವಲಿ ಅಥವಾ ಶ್ರುತ ಕೇವಲಿಗಳ ಸಾನ್ನಿಧ್ಯದಲ್ಲಿ ಅದನ್ರಿ. ಶ್ರುತ ಕೇವಲಿಯ ವ್ಯಾಖ್ಯಾ ಸಮಯ ಸಾರದ 9 ಮತ್ತು 10ನೇ ಗಾಥೆಯೊಳಗೆ ಮಾಡಿದ್ದಾರೆ. ಅಲ್ಲಿ ಒಂದು ಯಾವುದಿದೆ, ಯಾವ ಆತ್ಮನ ಅನುಭೂತಿ ಸಂಪನ್ನ ಇದನೋ ಶ್ರುತಜ್ಞಾನದಿನಾವನ ಅನುಭವ ಗೋಚರ ಶುದ್ಧಾತ್ಮನನು ತಿಳಿಯುವನು. ಶ್ರುತ ಕೇವಲಿ ಎನ್ನುವರು ಅವನಿಗೆ ಲೋಕವ ಬೆಳಗುವ ಋಷೀಶ್ವರರು ತಾನೇ. ಇದು ಒಂದರೆ ಶ್ರುತಜ್ಞಾನದಿ ಯಾವನು ಅನುಭವ ಗೋಚರನಾದ ಶುದ್ಧಾತ್ಮನನ್ನು ತಿಳಿಯುವನು, ಅವನಿಗೆ ಲೋಕವನ್ನೆಲ್ಲ ಬೆಳಗುವಂಥ ಋಷೀಶ್ವರ ಅರ್ಥಾತ್ ಜಿನೇಂದ್ರ ಪ್ರಭು ಶ್ರುತ ಕೇವಲಿ ಅಂತಾರೆ. ಇನ್ನು 2ನೇ ಗಾಥೆಯೊಳಗೆ ಮತ್ತೆ ಶ್ರುತ ಕೇವಲಿದ್ದು ವ್ಯಾಖ್ಯಾ ಮಾಡ್ತಾರೆ. ಶ್ರುತ ಜ್ಞಾನವನೆಲ್ಲ ಬಲ್ಲವರೇ ಶ್ರುತ ಕೇವಲಿ ಎನ್ನುವರು ಶ್ರೀಜಿನ ದೇವರು. ಶ್ರುತ ಕೇವಲಿಯಾಗುವನವನು
ಯಾವುದರಿಂದ? ಶ್ರುತ ಕೇವಲಿಯಾಗುವನವನು ಆ ಶ್ರುತ ಜ್ಞಾನದಿಂದ. ಶ್ರುತ ಜ್ಞಾನವನ್ನೆಲ್ಲ ಬಲ್ಲಂ ಅರ್ಥಾತ್ 14 ಅಂಗಗಳ ಜ್ಞಾತ. ಆದ್ರೆ ಅವ ಆ ಎಲ್ಲವುಗಳ ಜ್ಞಾತ ಹೇಗಾದ? ಶುದ್ಧಾತ್ಮನನ್ನು ತಿಳಿಯುವುದು. ಈ ಎರಡು ವ್ಯಾಖ್ಯಾದೊಳಗೆ ವ್ಯತ್ಯಾಸ ಕಾಣಿಸ್ತಿದೆ ರೀ. ಮತ್ತು ಇದೇ ವ್ಯತ್ಯಾಸ ರೀ, ಇದೆ. ಕೇವಲಿ ಶ್ರುತ ಕೇವಲಿ ನಮ್ಮ ಈ ಅವಸರ್ಪಿಣಿ ಕಾಲದ ಅಂತಿಮ ಶ್ರುತ ಕೇವಲಿ ಭದ್ರಬಾಹು ಸ್ವಾಮಿ. ಹೌದ್ರೆ? ಅವರು ಎಂಥ ಶ್ರುತ ಕೇವಲಿ ಇದ್ರು? 14 ಅಂಗಗಳನ್ನು ಅರ್ಥಾತ್ ದ್ವಾದಶಾಂಗವನ್ನು ಬಲ್ಲವರಿದ್ರು ಅಥವಾ ಆತ್ಮನ ಅನುಭೂತಿ ಸಂಪನ್ನ ಇದ್ರು? ಎರಡೂ ಇದ್ದರು. ಮತ್ತು ಯಾವ ನರಕದೊಳಗೆ ಅಥವಾ ತಿಗಿಯಂಚಗತಿಯೊಳಗ ಅಥವಾ ಅಲ್ಲಿ ಎಲ್ಲಿ ಸ್ವಯಂಭೂರಮನ ಸಮುದ್ರ ಮತ್ತು ಸ್ವಯಂಭೂರಮನ ದ್ವೀಪದೊಳಗ ಅಸಂಖ್ಯ ಪಂಚಮಗುಣ ಸ್ಥಾನಾವರ್ತಿ ತಿರಿಯಂಚಗಳದವಲ್ಲ, ಮನುಷ್ಯರಂತೂ ಇಲ್ಲ. ಮನುಷ್ಯರಿದ್ದಾರೆ ಅಲ್ಲಿ? ಇಲ್ಲ. ಯಾಕಿಲ್ಲ? ಅವ್ರು 2.5 ದ್ವೀಪದೊಳಗ ಮನುಷ್ಯರು ಇಲ್ಲವೇ ಇಲ್ರಿ. ಹಾಗಾದ್ರೆ ಆ ಸ್ವಯಂಭೂರಮನ ದ್ವೀಪ ಮತ್ತು ಸಮುದ್ರ ಯಾವದವು? ಕೊನೆಯವದವ್ರಿ. ಮಧ್ಯಲೋಕದೊಳಗ ಕೊನೆಯವದವು. ಕೆಲವು ವಿಷಯ ಇಷ್ಟು ಸ್ಪಷ್ಟ ಇರ್ಬೇಕಲ್ಲ. ನಿನ್ನ ಮಗನ ಹೆಸರೇನ ಅಂತ ಹೇಳಿ ಕೇಳಿದ್ರೆ ವಿಚಾರ ಮಾಡೋ ಪ್ರಶ್ನೆ ಬರೋದಿಲ್ರಿ. ಅಷ್ಟು ಸ್ಪಷ್ಟ ಇರ್ಬೇಕ್ರಿ. ಹಾಗಾದ್ರೆ ಆ ಜೀವಗಳ ಆ ಚತುರ್ಥ ಮತ್ತು ಪಂಚಮಗುಣ ಸ್ಥಾನಾವರ್ತಿ ಯಾವ ತಿರಿಯಂಚಗಳದವಲ್ಲ ಮಧ್ಯಲೋಕದಲ್ಲಿ, ಆ ಜೀವಗಳ ಶ್ರುತ ಕೇವಲಿ ಅದಾವ ಅಥವಾ ಇಲ್ಲ? ಭದ್ರಬಾಹು ಇರೋದು ಶ್ರುತ ಕೇವಲಿ. ಭದ್ರಬಾಹು ಶ್ರುತ ಕೇವಲಿ ಇದ್ರು ಅದು ಸತ್ಯ. ಮತ್ತು ಆ ಜೀವಗಳ ಶ್ರುತ ಕೇವಲಿ ಅದಾವ ಅಥವಾ ಇಲ್ಲ? ಅದಾವ್ರಿ. ಶ್ರುತ ಜ್ಞಾನದಿ ಯಾವನು ಅನುಭವ ಗೋಚರನಾದ ಶುದ್ಧಾತ್ಮನನ್ನು ತಿಳಿಯುವನು ಅವನಿಗೆ ಲೋಕವನ್ನು ಬೆಳಗುವಂಥ ಋಷೀಶ್ವರರ ಶ್ರುತ ಕೇವಲಿ ಎಂದಿದ್ದಾರೆ. ಸಮ್ಯಕ್ ದೃಷ್ಟಿ ಪಡೆದವ 4ನೇ 5ನೇ 6ನೇ 7ನೇ ಗುಣಸ್ಥಾನ ಶ್ರುತಕ್ಕೆ ಒಳ್ಳೆ ಹಂಗ ಅದೇ ಹೇಳ್ತಾರಲ್ಲ, ಅದಕ್ಕೆ ಸಮಯ ಸಾರ್ ಹೋದ್ರಿ, ಅದಕ್ಕೆ ಹೋದ್ರಿ, ನಿಯಮ ಸಾರ್ ಹೋದ್ರಿ, ಸಮಯ ಸಾರ್ ಹೋದ್ರಿ ಅಣ್ಣ. ಶ್ರುತ ಕೇವಲಿ ಹಂಗಂದ್ರು ಪಂಚಾಸ್ತಿಕಾಯ ಪರಿಮಳದ ಮೊದಲನೇ ಮಂಗಲಾಚರಣೆ. ಶತೇಂದ್ರ ವಂದಿತನು ತ್ರಿಜಗಲಿತನು ನಿರ್ಮಲ ಮಧುರ ವಾಣಿಯುತನು ಜಿತಭವನು ನಿಸ್ಸೀಮ ಗುಣನರ್ಣಮಾದ ಜಿನವರೆಗೆ ಲಭಿಸುವೆನು. 5 ವಿಶೇಷಣ ಹೇಳಿದ್ದಾರೆ. ಅದರದ ವ್ಯಾಖ್ಯಾ ಮಾಡುವ ವೇಳೆದೊಳಗ ಟೀಕಾಕಾರರು ಹೇಳ್ತಾರೆ, ವ್ಯಾಖ್ಯಾನಕಾರರು ಹೇಳ್ತಾರೆ, ಯಾವ ಪ್ರಕಾರ ಕೇವಲಿ ಭಗವಂತರ ಈ ಶತೇಂದ್ರ ವಂದಿತದರಲ್ಲ ಆ ಕೇವಲಿ ಭಗವಂತರ ಯಾವ ಪ್ರಕಾರ 3 ಲೋಕದ 3 ಕಾಲದ ಸಮಸ್ತ ಚರಾಚರ ಪದಾರ್ಥಗಳನ್ನು ತಿಳಿತಾರೋ ಅದೇ ಪ್ರಕಾರ 4ನೇ ಗುಣಸ್ಥಾನಾವರ್ತಿ ಭಾವಶ್ರುತ ಜ್ಞಾನಿ ಜೀವ ತಿಳಿತಾನ್ರಿ. ವ್ಯತ್ಯಾಸ ಇಷ್ಟ ಇದೆ. ಅವರು ಪ್ರತ್ಯಕ್ಷ ತಿಳಿತಾರೆ, ಇವು ಪರೋಕ್ಷ. ಪರೋಕ್ಷ ಜ್ಞಾನ ಪ್ರಮಾಣ ಇದೆ ಏನಿಲ್ರಿ? ಇದೆ ಅಲ್ಲ, ಪ್ರಮಾಣ ಇದೆ. ಪರೋಕ್ಷ ಜ್ಞಾನ ಆದ್ಯೇ ಪರೋಕ್ಷೆ ಪ್ರತ್ಯಕ್ಷ ಮನ್ಯತ್ ತತ್ವಾರ್ಥ ಸೂತ್ರದೊಳಗ ಎಲ್ಲ ಹೇಳಿದ್ದಾರೆ. ಪ್ರಮಾಣ ಜ್ಞಾನದೊಳಗೆ ನಿಜವಾಗಿ 2 ಭೇದ ಇದೆ ಅಲ್ಲ, ಯಾವ್ದ? ಪ್ರತ್ಯಕ್ಷ ಮತ್ತು ಪರೋಕ್ಷ. ಹಾಗಾದ್ರೆ ಈ ಯಾವದಂದ್ರಲ್ಲ 4ನೇ ಗುಣಸ್ಥಾನಾವರ್ತಿ, ಅವನಿಗೆ ಸತ್ಯ ಜ್ಞಾನ ಇದೆ ರೀ, ಪರೋಕ್ಷ ಇದೆ. ಅವರಿಗೆ ಸತ್ಯ ಜ್ಞಾನ ಇದೆ, ಪ್ರತ್ಯಕ್ಷ ಇದೆ ರೀ. ಹಾಗಾದ್ರೆ ಇವು ಕೇವಲಿ ಶ್ರುತ ಕೇವಲಿ ಆದೇನಿಲ್ಲ. ಅತ್ಯಂತ ಸುಂದರವಾಗಿ ಸಿದ್ಧ ಮಾಡಿದರೆ ಯಾವೂ ಅತ್ಯಂತ ಮಂದ ಬುದ್ಧಿ ಜೀವು ಕೂಡ ಅದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಓದ್ಬೇಕ್ರಿ ಸ್ವಲ್ಪ. ಶ್ರುತ ಕೇವಲಿ ಇನ್ನು 11 ಅಂಗ 14 ಪೂರ್ವ ಅಥವಾ ದ್ವಾದಶಾಂಗವನ್ನೆಲ್ಲ ಯಾರು ಬಲ್ಲವರಿದಾರೋ ಅವರು ಶ್ರುತ ಕೇವಲಿ ಅದರು. ಆದ್ರೆ ಅದನ್ನೆಲ್ಲ ಬಲ್ಲವರು ಅರ್ಥಾತ್ ತಿಳಿಬೇಕಾದ್ರೆ ಅವನಿಗೆ ಅನುಭೂತಿನ ಮೊದಲಾಗಬೇಕಾಗ್ತಿದೆ.
ಅನುಭೂತಿ ಆದ ನಂತರ ಇಲ್ಲಿ ಇಷ್ಟ ಭೇದ ಇದೆ. ಎರಡು ಗಾಥೆಯೊಳಗೆ ಯಾಕೆ ಹೇಳಿದ್ರು ಕುಂದಾಚಾರ್ಯ ದೇವ? ಭೇದ ಇಷ್ಟ ಇದೆ. ಇಬ್ಬರೂ ಸಮ್ಯಕ್ ದೃಷ್ಟಿ ಅದರು, ಆದರೆ ಇವು ಬರೇ ಅನುಭವ ಪೂರ್ವಕ ಸಮ್ಯಕ್ ದೃಷ್ಟಿ ಇದ್ದಾನೆ. ಅವ ಅನುಭವದ ಜೊತೆಯಾಗಿ ಆ 14 ಅರ್ಥಾತ್ 11 ಅಂಗ 14 ಪೂರ್ವಂದ್ರೆ ಅಥವಾ ದ್ವಾದಶಾಂಗವನ್ನೆಲ್ಲ ತಿಳಿತಾನೆ, ದ್ರವ್ಯ ಶ್ರುತವನ್ನೆಲ್ಲ ತಿಳಿತಾನೆ ಅಂಥೇಳಿ ಅವನು ಶ್ರುತ ಕೇವಲಿ ಅದನು, ಇವನು ಶ್ರುತ ಕೇವಲಿ. ಹಾಗಾದರೆ ಇನ್ನ ತೀರ್ಥಂಕರ ನಾಮಕರ್ಮ ಇನ್ನೂ ಸಂದೇಹ ಇದೆ ಏನ್ರಿ? ಅರ್ಥಾತ್ ಇನ್ನೊಂದಿಷ್ಟು ಸ್ಪಷ್ಟಪಡಿಸಿದ್ರ ಆತ್ಮನ ಅನುಭೂತಿ ಏನಿದೆ ಅಲ್ಲ, ಆ ಅನುಭೂತಿ ಸಮಯದೊಳಗೆ ಪ್ರಕಟವಾದಂಥ ಅಥವಾ ಪರಿವರ್ತನೆಗೊಂಡಂಥ ಯಾವ ಜ್ಞಾನ ಇದೆ ಅಲ್ಲ, ಅದು ಪ್ರಮಾಣ ಜ್ಞಾನ ಇದೆ ಅಲ್ಲ. ಇಷ್ಟು ಆ ಪ್ರಮಾಣ ಜ್ಞಾನ ಎಲ್ಲಿದೆಯಲ್ಲ ಅದನ್ನು ಕೇವಲಿ ಸಮಾನನೇ ಇದೆರಿ ಅಲ್ಲ. ಶ್ರುತ ಕೇವಲಿ, ಇಬ್ಬರೂ ಶ್ರುತ ಕೇವಲಿ ಅದರು. ಶ್ರುತವನ್ನೆಲ್ಲ ತಿಳಿದಿರುವವನು ಶ್ರುತ ಕೇವಲಿ ಅದನು, ಸಮಗ್ರ ಶ್ರುತದ ಸಾರ ಏನಿದೆ ಅದನ್ನು ತಿಳಿದಿರುವವನು ಶ್ರುತ ಕೇವಲಿ. ಒಂದು ದೃಷ್ಟಾಂತ ಬರ್ತಿದೆ ಅಲ್ಲ, ಒಂದು 10 ವರ್ಷದ ಮೊಮ್ಮಗ ಇರ್ತಾನೆ, ತಾಯಿ ತಂದೆ ಎಲ್ಲ ಹೋಗಿರ್ತಾರೆ, ಅಜ್ಜ ಮೊಮ್ಮಗ ಮನೆಯಲ್ಲಿರ್ತಾರೆ. ಆ ತಂದೆ ಮತ್ತು ತಾಯಿ ಪುನಃ ಹೋಗು ವೇಳೆದೊಳಗೆ ಹೇಳಿರ್ತಾರೆ, ಅಜ್ಜಾಗ ಮಲ್ಕೊಳ್ಳೋ ವೇಳೆದೊಳಗೆ ನಿದ್ದೆಗೋಳೆ ಕೂಡ ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂಥೇಳಿ ಹೇಳಿರ್ತಾರೆ. ಆಮೇಲೆ ಇವ್ ಹುಡುಗ ಏನೋ ಮಾಡ್ಕೊಂತ ಕೂತ ಮರ್ತ ಅಜ್ಜ ನಿದ್ದೆ ಮಾಡ್ಕೊತಾರೆ. ನೀವು ಅವನು ಎಬ್ಬಿಸ್ತಾ ಇದ್ದಾನ್ರಿ, ಅಜ್ಜ ಅಜ್ಜ ಗುಳಿಗೆ ಯಾತ್ರ ಸಲುವಾಗಿ ಯಾತ್ರ ಸಲುವಾಗಿ ನಿದ್ರೆ ಮಾಡೋ ಸರ್, ನಿದ್ರೆ ಮತ್ತು ಅವರು ನಿದ್ದೆ ಮಾಡಿದ ಅಷ್ಟು ತಿಳಿಲಿಲ್ಲ ಆ ಬಾಲಕನಿಗೆ. ಶಾಸ್ತ್ರದ ಸ್ವಾಧ್ಯಾಯ ಯಾತಕ್ಕೆ ಮಾಡೋದಿದೆ ರೀ? ಆತ್ಮನ ಅನುಭೂತಿ. ಮತ್ತು ಆತ್ಮನ ಅನುಭೂತಿ ಯಾರಿಗೆ ಆಗಿದೆ ಅವರು ಶಾಸ್ತ್ರ ಸ್ವಾಧ್ಯಾಯ ಮಾಡೋದಿದೆಯೋ ಅಥವಾ ಇಲ್ರಿ? ಮಾಡೋದಿದೆ. ಎಲ್ಲಿವರೆಗೆ ಸ್ವಭಾವದಲ್ಲಿ ಸ್ಥಿರತೆ ಆಗುವುದಿಲ್ಲ ಅಲ್ಲಿವರೆಗೆ ಸ್ವಭಾವದಲ್ಲಿ ಸ್ಥಿರತೆ ಆಗೋದು ಸುಲಭ ಆಗಿ ಹೋದ ನಂತರ ಕೂಡ ಮತ್ತೆ ಶಾಸ್ತ್ರದ ಸ್ವಾಧ್ಯಾಯ ಮಾಡೋದಿದೆ ರೀ. ನಿದ್ರೆಸ್ತ ಅಲ್ಲೇ ಗುಳಿಗೆಗೆ ಹೋಗಿದ್ದೀರಿ ಇವತ್ತು ಹೇಳ್ರಿ ನೀವು. ಅಜ್ಜನ ಮೊಮ್ಮ ಎಬ್ಬಿಸ್ತಾ ಇಲ್ಲ, ನಿದ್ರೆನ ಮಾಡ್ತಾ ಇಲ್ಲ, ಆದ್ರೆ ನಿದ್ರೆ ಗುಳಿಗೆ ಕೊಡೋದು. ಯಾರಿಗೆ ನಿದ್ರೆ ಬರೋದಿಲ್ಲ ಅವ್ರಿಗೆ ಗುಳಿಗೆ ಕೊಡೋದು, ಆದ್ರೆ ಅವ್ರಿಗೆ ನಿದ್ರೆ ಇರಲಿಲ್ಲ. ಈ ಬಾಲಕರಿಗೆ ತಿಳಿದಿಲ್ಲ. ಅದೇ ಹೇಳ್ತೇನ್ರಿ, ಹಂಗ ನಾವೆಲ್ಲ ಬಾಲಕ ದೇವ್ರೆ. ನಾವೆಲ್ಲ ಯಾಕೆ ಬಾಲಕ ಅಂದ್ರೆ ಅದ್ರ ಸಲುವಾಗಿ ಪ್ರಯತ್ನ ಮಾಡೋದೇ ಇಲ್ಲ. ನಾವು ಇದನ್ನಷ್ಟೇ ಓದ್ತೇವ್ರಿ, ನಿಯಮ ತಗೊಳ್ತೇವೆ, ಓದ್ತೇವೆ, ಕೇಳ್ತೇವೆ, ತಿಳ್ಕೊಳ್ತೇವೆ ಕೂಡ ರೀ. ಸಪ್ತ ತತ್ವಗಳ ಸ್ವರೂಪ ಹೇಗಿದೆ ಹಾಗೆಯೇ ತಿಳ್ಕೊಳ್ತೇವ್ರಿ ಆಗಮದ ಆಧಾರದಿಂದ. ಅಂದ್ರೆ ನನಗೆ ಇಲ್ಲಿ ಏನು ಹೇಳೋದೈತೆ, ನಿದ್ರೆ ತಾನಾಗಿ ಬಂದಿದ್ದು ಬೇರೆ ಮತ್ತೆ ಗುಳಿಗೆ ತಗೊಂಡೆ ನಿದ್ರೆ ಬಂದಿದ್ದು ಬೇರೆ, ಅದರಲ್ಲಿ ವ್ಯತ್ಯಾಸ ನಾನು ವ್ಯತ್ಯಾಸ ಏನೂ ಇದ್ರೂ ಗುಳಿಗೆಯ ಪ್ರಯೋಜನ ನಿದ್ರೆಯ ಇದೆ ದೃಷ್ಟಾಂತಗಳು. ಬೇರೆ ಏನೇ ಇದ್ರೂ ನಿದ್ರಾವಸ್ಥೆಯೊಳಗೆ ಶಾರೀರಿಕ ವಿಶ್ರಾಂತಿನೇ ಇದೆ ರೀ. ಗುಳಿಗೆ ತಗೊಂಡು ನಿದ್ದೆ ಮಾಡ್ರೂ ಶಾರೀರಿಕ ವಿಶ್ರಾಂತಿನೇ ಇದೆ ರೀ. ತಾನಾಗೇ ನಿದ್ರೆ ಬಂದ್ರೂ ಶರೀರದ ಆಯಾಸ ಪರಿಹಾರದ ಸಲುವಾಗಿನೇ ಇದೆ ಅದ. ಇಲ್ಲಿ ನಮಗೀಗ ತಿಳ್ಕೊಳ್ಳೋದಿದೆ, ನಮ್ದು ಅದು ಮೂಲ ವಿಷಯ ಏನಿದೆ ಅದನ್ನು ಮತ್ತೆ ಇವತ್ತು ಬಿಡೋದಿಲ್ಲ. ಏನು ಮೂಲ ವಿಷಯ ರೀ? ತೀರ್ಥಂಕರಣ ಕರ್ಮದ ಬಂಧ ಆಗ್ತಿದೆಯಲ್ಲ, ಅಲ್ಲಿ 2 ಮಾತು ಹೇಳಿ. ಒಂದು ಸ್ವಯಂ ಸಮ್ಯಕ್ ದೃಷ್ಟಿ ಪುರುಷನಿಗೇನ ಆಗ್ತಿದೆ, ಎರಡನೇದ ಕೇವಲಿ ಅಥವಾ ಶ್ರುತ ಕೇವಲಿಯ ಪಾದದ ಮೂಲದೊಳಗೇನ ಆಗ್ತಿದೆ. ಹಾಗಾದ್ರೆ ಇನ್ನು ಸ್ವಯಂ ಶ್ರುತ ಕೇವಲಿ ಅದಂತೆ ಆತ್ಮನ ಅನುಭೂತಿ ಪಡೆದಿದಲ್ಲ. ಇದ್ರೂ ಸಂಯೋಗ ಸಾಪೇಕ್ಷ ಬೇಕಾದ್ರೆ ತೀರ್ಥಂಕರ ಬೇಕು, ಬೇಕಾದ್ರೆ 12 ಅಂಗದ ಜ್ಞಾತಾ ಪುರುಷ ಬೇಕು. ಆತ್ಮನ ಅನುಭೂತಿ ಅಂತೂ ಅವನಿಗೇನ ಇದೇನೇ ಇದೆ ರೀ. ಕೇವಲ ಜ್ಞಾನಿಗೆ ಆತ್ಮನ ಅನುಭೂತಿ, ಸರ್ವಜ್ಞರಿಗೆ ಆತ್ಮನ ಅನುಭೂತಿ ಇದೆ ಏನಿಲ್ರಿ? ಅವರಿಗೆ ಇಲ್ಲಾದ್ರೆ ಮತ್ತೆ ಇದ್ದೇ ಇದೆ. ಅದೇ ಪ್ರಕಾರ
ದ್ವಾದಶಾಂಗವನ್ನು ತಿಳಿಯುವಂಥ ಜೀವನಿಗೆ ಆತ್ಮನ ಅನುಭೂತಿ ಇದ್ದೇ ಇದೆ. ಇನ್ನೊಂದು ವಿಭಾಗ ಅದರದ್ದು ಹೀಗಿದೆ, ಆತ್ಮನ ಅನುಭೂತಿ ಇದ್ದ ನಂತರ ದ್ವಾದಶಾಂಗ ಎಲ್ಲ ತಿಳಿಲಿಕ್ಕೆ ಬೇಕು, ಹೀಗೆ ಯಾವ ನಿಯಮ ಇಲ್ಲ ಅಂಥೇಳಿ ಒಂದು ಕಡೆಗೆ ಭದ್ರಬಾಹುವನ್ನಿಟ್ಟಿತು, ಒಂದು ಕಡೆಗೆ ಆ ಸ್ವಯಂಭೂ ರಮಣ ಸಮುದ್ರದ ಅಥವಾ ದ್ವೀಪದಲ್ಲಿರುವಂಥ ತಿರಿಯಂಚಗಳನ್ನಿಟ್ಟಿತು. ವ್ಯತ್ಯಾಸ ಇದೇನಿಲ್ಲ ಇಬ್ಬರಲ್ಲಿ, ಇದೇನಿಲ್ಲ, ಇದೇ ರೀತಿ ಬಹಳಷ್ಟು ವ್ಯತ್ಯಾಸ ಇದೆ, ಅಷ್ಟು ಇಷ್ಟ ಅಲ್ಲ. स्वाद मध्ये काही फरक नाही. काय व्यत्यास आहे काय नाही सांगा. अधिक प्रमाणात अल्प आहे, क्वांटिटीमध्ये फरक आहे, क्वालिटीमध्ये काही फरक नाही. ಇವರು ಅದೇ ಬಹುದಿನ ಮೋಕ್ಷಕ್ಕೆ ಹೋಗ್ಬಿಟ್ಟಿದ್ದು ಏನು ಚಿತ್ರ. ಹನ್ನೆರಡಂಗದ ಜ್ಞಾತ ಅವನು ಶ್ರುತ ಕೇವಲಿ. ಆದರೆ 12 ಅಂಗದ ಜ್ಞಾತ ಇರೋಕ್ಕಿಂತ ಮುಂಚೆ ಅವನು ಭಾವಶ್ರುತ ಜ್ಞಾನಿ ಇದ್ದಾನೆ, ಆತ್ಮನ ಅನುಭೂತಿ ಸಂಪನ್ನ ಇದ್ದಾನೆ, ಒಂದು ಮಾತು. ಇನ್ನೊಬ್ಬ ಆತ್ಮನ ಅನುಭೂತಿ ಸಂಪನ್ನ ಇದ್ದಾನೆ, ಜೀವ ಅನ್ನುವ ಶಬ್ದದ್ದು ಕೂಡ ಅವನಿಗೆ ಜ್ಞಾನ. ತತ್ವಗಳು 7 ಇರ್ತವೆ ಅನ್ನೋದ್ರದ್ದೇನು ಜ್ಞಾನ ಇಲ್ಲ. ಇದೇನ್ರಿ ಆ ತಿರಿಯಂಚಗಳಿಗೆ ಇಲ್ಲ. ಅವನು ಶ್ರುತ ಕೇವಲಿ ಅದನ್ರಿ ಆ ಜೀವನ. ವ್ಯತ್ಯಾಸ ಏನಿದೆ? ಯಾವುದೋ ಒಂದು ದೃಷ್ಟಿಯಿಂದ ನೋಡಿದರೆ ವ್ಯತ್ಯಾಸ ಏನೂ ಇಲ್ಲ, ಇನ್ಯಾವುದೋ ಒಂದು ದೃಷ್ಟಿಯಿಂದ ನೋಡಿದರೆ ಬಹಳಷ್ಟು ವ್ಯತ್ಯಾಸ ಇದೆ. ಏನಿದೆ ಆ ವ್ಯತ್ಯಾಸ? ಅವಸ್ಥೆ. ಮನುಷ್ಯನ ಇದ್ದಾರೆ ಅಂತೇಳಿ ಹೇಳೋನು ಇದ್ದೋರಿ, ಸ್ವಯಂಭೂರಮ್ಮನ್ನು ಬಿಟ್ಟು ಬಿಡೋನು, ಮನುಷ್ಯನೇ ಇದ್ದಾನೆ ಅಂತ ಹೇಳಿ. ವ್ಯತ್ಯಾಸ ಏನಿದೆ? ಇದೇನಿಲ್ಲ. ಇಲ್ಲದಿದ್ದರೆ 2 ಶ್ಲೋಕ 2 ಗಾಥೆ ಯಾತ್ರ ಸಲುವಾಗಿ ಹೇಳ್ತಾರೆ. 9, 10 ಏನು ವ್ಯತ್ಯಾಸ ಇದೆ? ಅದೇ ಹೌದು. ಇಬ್ಬರದು ಜ್ಞಾನ ಸಮ್ಯಕ್ಕಿದೆ ಇದೆ. ಹಾಂ, ಇಬ್ಬರದು ಜ್ಞಾನ ಸಮ್ಯಕ್ಕಿದೆ. ಈ ಅಪೇಕ್ಷಾದಿಂದ ಸಮಾನತೆ ಇದೆ. ಆದರೆ ಇಲ್ಲಿ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಂ ಬಹಳಷ್ಟು ಇದೆ, ಇಲ್ಲಿ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಂ ಬಹಳ ಕಮ್ಮಿ ಇದೆ. ಆ ಕ್ಷಯೋಕ್ಷಮಕ್ಕೆ ಏನೂ ಬೆಲೆ ಇಲ್ಲ ಅಂಥೇಳಿ ಇಬ್ಬರು ಶ್ರುತ ಕೇವಲಿ. ಇಲ್ಲಿ ಜ್ಞಾನಾವರಣೀಯದ ಕ್ಷಯೋಕ್ಷಂ ಬಹಳಷ್ಟು ಆಗಿದೆ ಅಂಥೇಳಿ 12 ಅಂಗದ ಜ್ಞಾತ ಇದ್ದಾರೆ. ಶಿವಭೂತಿ ಮುನಿ ಸಮ್ಯಕ್ ದೃಷ್ಟಿ ಇದ್ದರೆ, ಅವು ಶ್ರುತ ಕೇವಲಿನೇ ಇರ್ತಾರೆ. ಆದ್ರೆ ಕ್ಷಯೋಕ್ಷಮ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮ ಇರಲಿಲ್ಲ, ಅಧಿಕ ಏನೋ ಸ್ಮರಣೆಯಲ್ಲಿ ಇರ್ತಿರಲಿಲ್ಲ. ಇರೋದು ಅವಶ್ಯಕ ಇದೆ ಅಂದರೆ ಇಲ್ಲ, ಆದರೆ ಇರೋದೇನಿದೆ ಅದು ವಿಶೇಷ ಇದೆ. ಈ ಪ್ರಕಾರ ಶ್ರುತಜ್ಞಾನಿಯೊಳಗೆ 2 ಪ್ರಕಾರ ಇದೆ. ಶ್ರುತ ಕೇವಲಿಯೊಳಗೆ ಶ್ರುತಜ್ಞಾನಿ, ಶ್ರುತ ಕೇವಲಿಯೊಳಗೆ ಮೊದಲನೇದ್ದು ಏನು ಹೇಳಿತು? ಪ್ರಮಾಣ ಜ್ಞಾನ. ಇಬ್ಬರದು ಪ್ರಮಾಣ ಇದೆ, ಸತ್ಯ ಇದೆ ಜ್ಞಾನ ಇಬ್ಬರದು. ಇವನು ಅನುಭೂತಿ ಸಂಪನ್ನ ಇದ್ದಾನೆ, ಸಾಕ್ಷಾತ್ ಕೇವಲಿಗಳು ಅನುಭೂತಿ. ಆದರೆ ಇವನ ಜ್ಞಾನ ಪರೋಕ್ಷ ಇದೆ, ಅವರ ಜ್ಞಾನ ಪ್ರತ್ಯಕ್ಷ ಇದೆ. ಕೇವಲಿ ಯಾಕಂದರೆ ಇವನಿಗೆ ಅವರ ಯಾವ ಪ್ರಕಾರ, ಅವರ ಜ್ಞಾನ ಯಾವ ಪ್ರಕಾರ ಸತ್ಯ ಇದೆ, ಅದೇ ಪ್ರಕಾರ ಇವನ ಜ್ಞಾನ ಸತ್ಯ ಇದೆ. ಇನ್ನು ಅವರ ಜ್ಞಾನ ಇವರ ಜ್ಞಾನದೊಳಗೆ ವ್ಯತ್ಯಾಸ ಏನಿದೆ? ಅದು ಪ್ರತ್ಯಕ್ಷ ಇದೆ, ಇದು ಪರೋಕ್ಷ ಇದೆ, ಮುಗಿತು. ಇನ್ನು ಶ್ರುತ ಕೇವಲಿಗಳಲ್ಲಿ ವ್ಯತ್ಯಾಸ ಏನಿದೆ? 2 ಗಾಥೆ ಯಾಕೆ ಹೇಳಿದರು? ಅನುಭೂತಿಯ ಅಪೇಕ್ಷಾದಿಂದ ಇಬ್ಬರು ಸಮಾನ ಇದ್ರೂ ಜ್ಞಾನದ ಸಮ್ಯಕ್ತನದ ಅಪೇಕ್ಷಾದಿಂದ ಸಾಮ್ಯತೆ, ಅವನದು ಸಮ್ಯಕ್ ಆಗಿದೆ, ಇವನದು ಸಮ್ಯಕ್ ಆಗಿದೆ. ಆದರೆ ಈ ಜ್ಞಾನದೊಳಗ ಕ್ಷಯೋಕ್ಷಮ ಬಹಳಷ್ಟು ಇದ್ದ ಕಾರಣ ಇದು ವಿಶೇಷತೆ. ಆ ವಿಶೇಷತೆಯ ಮುಖ್ಯತೆಯಿಂದ ಅವನನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇಲ್ಲನ ಹಾಗನ್ನೋ ಸಾಧ್ಯ ಇದೆ. ಪ್ರತ್ಯಕ್ಷ ಮತ್ತು ಸಕಲ ಪ್ರತ್ಯಕ್ಷ ಏನು ಮಾಡಿದ್ದಾರೆ?
ನೋಡ್ರಿ, ಏಕದೇಶ ಪ್ರತ್ಯಕ್ಷ ಸಕಲ ಪ್ರತ್ಯಕ್ಷ ಅನ್ನೋದ ಸಮ್ಯಕ್ ದೃಷ್ಟಿಯ ಜ್ಞಾನ ಮತ್ತು ಕೇವಲಿಯ ಜ್ಞಾನ, ಹೌದಾ? ಇಲ್ಲಿ ಹೇಳ್ತಾ ಇರೋದ ಶ್ರುತ ಕೇವಲಿಗಳಲ್ಲೇ ಎರಡು ಭೇದ ಯಾಕೆ, ಏನ ಕಾರಣ? ಶ್ರುತ ಕೇವಲಿಗಳಲ್ಲಿ ಎರಡು ಭೇದ ಯಾವ ಕಾರಣ? ಅಲ್ಲಿ ಸ್ಪಷ್ಟನೆ ಹೇಳಿದಾರೆ ಗಾಥಾದೊಳಗೆ. ಶ್ರುತ ಜ್ಞಾನದ ಮೂಲಕ ಯಾವ ಅನುಭವ ಗೋಚರನಾದಂಥ ಶುದ್ಧಾತ್ಮನನ್ನ ತಿಳಿತಾನೆ ಅವನಿಗೆ ಶ್ರುತ ಕೇವಲಿ ಅಂತ ಮೊದಲನೇ ಮಾತು. ಅವ ನಿಶ್ಚಯದಿಂದ ಶ್ರುತ ಕೇವಲಿ ಅದನ್ರಿ. ಮತ್ತು ಅವ ಎರಡನೇದವ ಏನದನು? ಶ್ರುತ ಜ್ಞಾನವನ್ನೆಲ್ಲ ಬಲ್ಲವಗೆ, ಅವ ಎಲ್ಲವನ್ನೂ ತಿಳಿದ, ಆದ್ರೆ ಅವನಿಗೆ ಶ್ರುತ ಕೇವಲಿ ಅವ ನಿಶ್ಚಯದಿಂದನೂ ಅದನು. ಶ್ರುತ ಕೇವಲಿ ಶಬ್ದಕ್ಕೆ ಅವ ಯೋಗ್ಯ ತಿಳಿತಂದ್ರೆ. ಯಾಕೆಂತಂದ್ರೆ 12 ಅಂಗದ ಜ್ಞಾತ ಅದಂತೆ, ದ್ವಾದಶಾಂಗದ ಜ್ಞಾತ. ಕಷಾಯ ಚೌಕಡಿ ಅಪೇಕ್ಷೆ ಇಲ್ಲ, ಇಬ್ಬರದು ಕಷಾಯ ಚೌಕಡಿ 4ನೇ ಗುಣಸ್ಥಾನದಲ್ಲೇನೆ ಇದಾರೆ ಅಂತ ಹೇಳಿ ಇಟ್ಕೊಂಡ್ರೆ. 4ನೇ ಗುಣಸ್ಥಾನಾವರ್ತಿಗೆ ಅದೆಲ್ಲ 4ನೇ ಗುಣಸ್ಥಾನಾವರ್ತಿಗೆ ಅದೆಲ್ಲ ಆಗ್ತಿದೆ ಏನಿಲ್ಲ, ಆಗ್ತಿದೆ. 12 ಅಂಗದ ಜ್ಞಾತ 4ನೇ ಗುಣಸ್ಥಾನಾವರ್ತಿ ಇರ್ತಾನೇನಿಲ್ಲ, ಇರ್ತಂತೆ. ನೋಡ್ರಿ, ಮುನಿ ಅವಸ್ಥೆಯೊಳಗನ 12 ಅಂಗದ ಜ್ಞಾತ. ಆದ್ರೆ ಮುನಿ ಅವಸ್ಥೆಯ ಮುಖ್ಯತೆ ಇನ್ನು ಸ್ವಲ್ಪ ಮತ್ತೆ ಮುನಿ ಅವಸ್ಥೆಯ ಮುಖ್ಯತೆ ಆತ್ಮನ ಅನುಭೂತಿಯ ಜೊತೆಗಿದೆಯೋ, ದ್ವಾದಶಾಂಗ ಶ್ರುತದ ಜ್ಞಾನದ ಜೊತೆಗಿದೆಯೋ, ಅಥವಾ ಆತ್ಮಸ್ಥಿರತೆಯ ಜೊತೆಗಿದೆಯೋ? ನಾವು ವ್ಯವಹಾರಕ್ಕೆ ಹೆಚ್ಚು ಮೋಹಿತ ಆಗಬಾರ್ದು. ಮುನಿ ಅವಸ್ಥೆಯ ಮುಖ್ಯತೆ ಅನುಭೂತಿಗಿದೆಯೋ, 12 ಅಂಗದ ಜ್ಞಾತಾ ತನಕ ಇದೆಯೋ, ಅಥವಾ ಆತ್ಮಸ್ಥಿರತೆಯ ಸಲುವಾಗಿ ಸ್ಥಿರತೆ ಶುದ್ಧೋಪಯೋಗ ಮುನಿಧರ್ಮ. ಅದಕ್ಕೆ ನೋಡ್ರಿ, ಎಲ್ಲಿ ಯಾವುದನ್ನ ತಿಳಿಬೇಕೋ ಅದನ್ನ ತಿಳಿಯೋದು. ಇಲ್ಲಿ ಕ್ಷಯೋಕ್ಷಮದ ಮಾತನಾಡಿದೆ, ಅಲ್ಲಿ ಕಷಾಯ ಚೌಕಡಿಯ ಪ್ರಶ್ನೆ ಬರ್ತೈತೆ. ಕಷಾಯ ಚೌಕಡಿಯ ಪ್ರಶ್ನೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಜ್ಞಾನಾವರಣೀಯ ಕರ್ಮ ಬೇರೆ ಇದೆ, ಮೋಹನೀಯ ಕರ್ಮ ಬೇರೆ ಇದೆ. ಕಷಾಯ ಚೌಕಡಿಗಳೆಲ್ಲ ಮೋಹನೀಯ ಕರ್ಮದ ವಿಭಾಗ ಇದ್ದಾವೆ. ಇದು ಕ್ಷಯೋಕ್ಷಮ ಏನಿದೆ ಇದು ಜ್ಞಾನಾವರಣೀಯದ ವಿಭಾಗ. ಈಗ ನಮ್ಮದು ಮತ್ತೆ ಮೂಲ ವಿಷಯ ಏನಂತಾರೆ? ತೀರ್ಥಂಕರ ಕರ್ಮದ ತಿಳ್ಕೊಳ್ಳೋದಿದೆ ಅಂದರೆ ಎನ್ನಂಗೆ ತಿಳಿಸೋದಿದೆ, ತಿಳ್ಕೊಳ್ಳೋದೈತಿ. ಎರಡೂ ಇದೆ, ಎರಡೂ ಇದ್ರೆ ಬೇಡ ತಿಳ್ಕೊಳ್ಳೋದೈತಿ. ನೋಡ್ರಿ, ಯಾವ ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದಾನೆ ಮತ್ತು 2ನೇ ಪ್ರಕಾರದ ಯಾವ ಶ್ರುತ ಕೇವಲಿ ಹೇಳ್ತಲ್ಲ ಅಂಥ ಶ್ರುತ ಕೇವಲಿ ಅಥವಾ ಸಾಕ್ಷಾತ್ ಕೇವಲಿಯ ಸಾನ್ನಿಧ್ಯದೊಳಗಿದ್ದಾನೆ. ಆ ವೇಳೆದೊಳಗ ಅವನಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ. ಆ ತೀರ್ಥಂಕರ ನಾಮಕರ್ಮದ ಬಂಧ ಆಗುವ ವೇಳೆದೊಳಗ ಅವನಿಗೆ ಯಾವುದರದ ಮಹಿಮೆ ಇದೆ? ಯಾವ ಸಮ್ಯಕ್ ದರ್ಶನದಿಂದ ಅರ್ಥಾತ್ ಆತ್ಮನ ಅನುಭೂತಿ ಪೂರ್ವಕ ಅವನಿಗೆ ಯಾವ ಆಂತರ್ಯದ ವಸ್ತುವಿನ ನಿರಾಕುಲ ಶಾಂತಿಯ ಸಾಗರದ ಮಹಿಮೆ ಬಂದದ್ದಿದೆಯೋ, ಆ ಮಹಿಮೆಯ ಅಧಿಕತೆ ಇದೆಯೋ, ಅಥವಾ ಪ್ರಗಟ ಕೇವಲಿ ಯಾವ ಜೀವ ಎದುರಿಗೆ ಇದ್ದಾನೋ, ಕೃತಕೃತ್ಯ ಇದ್ದಾನೋ ಅವನ ಆ ಪ್ರಗಟ ಪರ್ಯಾಯದ ಮಹಿಮೆ ಅಧಿಕ ಇದೆ. ಯಾವುದರ ಅಧಿಕತೆಯೊಳಗೆ ಅವನಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಆಗಿದೆ. ವಿಚಾರ ಮಾಡಿಕೊಂಡು ಬರಬೇಕಾದ್ರೆ ಎರಡಂತೂ ಇದವನರೇ. ಆತ್ಮಸ್ಥಿರತೆ ಮುಖ್ಯತೆ, ನಿರಾಕುಲ ಶಾಂತಿ. ಒಂದು ಕಡೆಗೆ ಅವನಿಗೆ ಸ್ವಾಧೀನವಾದಂಥ ಸ್ವವಸ್ತುವಿನ ಪರಿಚಯ ಆದದ್ದಿದೆ, ಅನುಭೂತಿ ಆದದ್ದಿದೆ. ಆ ಸ್ವಾಧೀನ ಸುಖ ಸಾಗರದ ಮಹಿಮೆ ಅವನಿಗೆ ಪರಿಚಯದೊಳಗೆ ಬಂದದ್ದಿದೆ. ಇಲ್ಲಿ ಪ್ರಕಟ ಆ ಅವಸ್ಥೆ ಇದೆ ರೀ, ತ್ರಿಲೋಕ ಪೂಜ್ಯ ಅವಸ್ಥೆ. ಅದರದ ಮಹಿಮೆ ಲೋಕದೊಳಗೆ ಹಿಡಿಸೋದಿಲ್ರಿ. ಅದರ ಮಹಿಮೆ ಹಿಡಿಸ್ತಿದೆ. ಪೂರ್ಣ ರೂಪದಿಂದ ಪರಿಶುದ್ಧಿಗೆ ಪ್ರಾಪ್ತವಾಗಿರುವಂಥ ಯಾವ ಆತ್ಮ ಇದ್ದಾನೋ, 4 ಘಾತಿ ಕರ್ಮಗಳಿಂದ ಬಿಡುಗಡೆ ಹೊಂದಿ ಯಾವ ಆತ್ಮ ಅನಂತ ಚತುಷ್ಟಯಮಯನಾದಂಥ ಶುದ್ಧಾತ್ಮನಲ್ಲಿ ಅಂತರ್ನಿಮಗ್ನ ಇದ್ದಾನೋ, 100 ಜನ ಇಂದ್ರರಿಂದ ವಂದಿತದನೋ, ಆ ಪರಮಾತ್ಮನ ಮಹಿಮೆ ಬರ್ತಾ ಇದೆಯೋ ಅಥವಾ ಈ ಪರಮಾತ್ಮನ ಮಹಿಮೆ ಬರ್ತಾ ಇದೆಯೋ? ಅದಕ್ಕೆ ಇನ್ನೊಂದು ಮಾತು ಹೇಳಿದ್ದೇ ಇದೆ.
ತೀರ್ಥಂಕರ ನಾಮಕರ್ಮ ಯಾವ ಪರಿಣಾಮದಿಂದ ಬಂದಾಗ್ತಿದೆಯಲ್ಲ ಆ ಪರಿಣಾಮದೊಳಗ ಶುದ್ಧಾತ್ಮ ತಿರೋಭೂತ ಇದ್ದಾನೆ. ಹಾಗಾದರೆ ಇಲ್ಲಿ ಸ್ಪಷ್ಟ ಆಗ್ತದೆ ಮಹಿಮೆ ಅದರಿಂದ ಬರ್ತಾ ಇದೆ ರೀ, ಪ್ರಗಟ ಪರಮಾತ್ಮಂದ. ಆದ್ರೆ ಅವನಿಗೆ ಬರ್ತಾ ಇದೆ ಅದು ನಿಜವಾದ ಮಹಿಮೆ ರೀ. ಬರೀ ಬಾಹ್ಯದ ಮೂಲಕ ಬಾಹ್ಯದ ಮಹಿಮೆ ಬರ್ತಾ ಇದೆ ಅಂದ್ರೆ ಅವನಿಗೆ ಇಲ್ಲ, ಅಂತರಂಗದ ಅನುಭೂತಿಯ ಮೂಲಕ ಬಹಳ ವಿಶೇಷ ಮಾತಾದವ್ರಿ. ತೀರ್ಥಂಕರ ನಾಮ ಕರ್ಮ 3 ಲೋಕದೊಳಗ ಸರ್ವೋತ್ಕೃಷ್ಟ ಕರ್ಮ ಇದೆ. ಭಲೇ ಬಂಧರೂಪ ಇದೆ ರೀ, ಬಂಧರೂಪ ಇದೆ ಅನ್ನೋದ ನಿಜವಾಗಿ ಅನುಭೂತಿ ತಿರೋಭೂತ ಆಗಿದೆ. ಈ ಅಪೇಕ್ಷಾದಿಂದ ಬಂಧರೂಪ ಇದೆ. ಲೋಕದೊಳಗೆ ಸರ್ವೋತ್ಕೃಷ್ಟ ಇದೆ, ಈ ಅಪೇಕ್ಷಾದಿಂದ ಅದರ ಮಹಿಮೆ ಲೋಕೋತ್ತರ ಇದೆ. ಇಲ್ಲಿ ತಿಳ್ಕೊಳ್ಳೋದಾತಾವ ಚೂಲಿಕಾ ಅಧಿಕಾರದೊಳಗೆ ಕೂಡ ಅಮಿತಗತಿ ಆಚಾರ್ಯ ದೇವ ಯಾವ ಪುಣ್ಯ ಪಾಪದ ಸ್ವರೂಪ ಹೇಳಿದರು, ಯಾವ ಬಂಧ ಮೋಕ್ಷದ ಸ್ವರೂಪ ಹೇಳಿದರು, ಯಾವ ಕರ್ಮದ ಗತಿ ಯಾವ ಪ್ರಕಾರ ಇದೆ ಅನ್ನೋದು ಹೇಳಿದರು, ಎರಡರ ಮಧ್ಯದೊಳಗೆ ಸಾಧಕ ಹೇಗಿರ್ತಾನೋ ಅನ್ನೋದು ಹೇಳಿದ್ರು. ನಾನಾ ಪ್ರಕಾರದಿಂದ ಹೇಳಿದರು. ನಮ್ಮ ಮೊನ್ನೆ ಸ್ವಯಂಭೂ ಸ್ತೋತ್ರದೊಳಗಿಂದ ಅದೇನು ಒಂದಿಷ್ಟು ಓದಿ ತೋರಿಸ್ತು. ಸ್ಥಳ ಪೂರ್ಣ ಮಾಡುವ ಸಲುವಾಗಿ, ಖಾಲಿ ಜಾಗವನ್ನು ತುಂಬುವ ಸಲುವಾಗಿ ಹಾಕಿದ ಮಾತು. ಮೂಲಾಚಾರದ ಆಧಾರದಿಂದ ಅದು ಅಲ್ಪಿದ್ದದ್ದ ಇನ್ನೊಂದಿಷ್ಟು ವಿಸ್ತಾರ ಮಾಡಿ ನಾನು ಬರೆದಿದ್ದೇನೆ. ಯಾವುದನ್ನು ಈ ಜೀವ ಬಯಸ್ತಾ ಇರ್ತಾನೆ ಅದು ಇವನಲ್ಲೇ ಇದೆ, ಇವನ ಸ್ವಭಾವನೆ ಇದೆ. ಇದೇನು ಪ್ಯಾರ ಇದೆ, ಇದು ಸ್ವಯಂ ನಂದಿದೆ. ಮತ್ತು ಅಲ್ಲಿ ಯಾವ ಕರ್ಮದ ಸಂಶ್ಲೇಷ ಈ ಜೀವಕ್ಕಾಗ್ತಿದೆ ಅದನ್ನು ಪುಣ್ಯ ಅಂತ ಹೇಳಬೇಕಾದ್ರೆ ಅವ ಎಂಥ ಇರ್ತಾನೋ ಅನ್ನೋದೆಲ್ಲ ಹೇಳ್ತಾರಲ್ಲ, ಅಲ್ಲಿ ಆ ಮಾತನ್ನು ಇಲ್ಲಿ ಭೂಮಿಕಾ ರೂಪದಿಂದ ಸ್ವೀಕಾರ ಮಾಡಿದ ನಂತರ ನಮಗೆ ಎಂಥ ಪುಣ್ಯ ಬಂದ ಆಗ್ತಿರ್ಬೋದು, ಸಮ್ಯಕ್ ದೃಷ್ಟಿಗೆ ಎಂಥ ಪುಣ್ಯ ಬಂದ ಆಗ್ತಿದೆ. ಸಮ್ಯಕ್ ದೃಷ್ಟಿಗಳ ಅನೇಕ ಅಸಂಖ್ಯ ಇದ್ರೂ ತೀರ್ಥಂಕರ ನಾಮ ಕರ್ಮ ರೂಪದ ಪುಣ್ಯ ಕೇವಲ ಅತ್ಯಂತ ಏನ್ರಿ ಅಲ್ಪ, ಅರ್ಥಾತ್ ಅಷ್ಟೇ ಇರ್ತಾರ್ರಿ. ಅವರ 24ನೇ ಇರ್ತಾರ. ಅಂಥ ವಿಶೇಷ ಮಹಿಮೆ ಆ ಪ್ರಗಟ ಪರಮಾತ್ಮಂದ ಆ ಪ್ರಕಾರದಿಂದ ಆ ಪರಿಯಾಗಿ ಮಹಿಮೆ ಬರೋದ ಅಷ್ಟೇ ಜೀವಗಳಿಗೆ. ತಿಳಿತಿದೇನ? ನಾನೇನು ಹೇಳ್ಬೇಕಂತ ಇದ್ದೇನೆ ಅದು ತಮಗೆ ತಿಳಿತಾ ಇಲ್ಲ ಅನಿಸ್ತದೆ. ಕಾಲ ಸಾಪೇಕ್ಷ ಹೇಳಿದ್ರೂ ಸ್ವಲ್ಪ ಮತ್ತು ವಿಶೇಷ ಆಗ್ತದೆ. ತೀರ್ಥಂಕರ 24 ಏನಾಗ್ತಾ ಇರೋದಿಲ್ಲ, 10 ಕೋಟಾಕೋಟಿ ಸಾಗರದೊಳಗೆ ಒಂದು ಭರತ ಕ್ಷೇತ್ರದ ಅಪೇಕ್ಷಾದಿಂದ ಭರತನು ಐರಾವತನು 10 ಕೋಟಾಕೋಟಿ ಸಾಗರೋಪಮ ಕಾಲದೊಳಗೆ ಬರೀ 24 ಜೀವರುಗಳಿಗೆ ಅಂಥ ಪುಣ್ಯ ಬಂಧ ಆಗ್ತಿದೆ ಅಂದಮೇಲೆ ಆ ಪುಣ್ಯ ಬಂಧ ಆಗ್ತಾ ಇರುವಂಥ ಪರಿಣಾಮದೊಳಗೆ ಆ ಪ್ರಗಟ ಕೇವಲಿಯ ಅಥವಾ ಆತ್ಮನ ಪರಿಪೂರ್ಣ ಪ್ರಗಟ ಶುದ್ಧಾವಸ್ಥೆಯ ಮಹಿಮೆ ಯಾವ ರೀತಿ ಬರ್ತಿರಬಹುದು ಹೇಳ್ರಿ? ಯಾವ ರೀತಿ? ಅದನ್ನು ಯಾರಾದರೂ ಹೇಳೋ ಸಾಧ್ಯ ಇದೆನಾ? ಇಲ್ಲ. ಆದರೆ ಎಲ್ಲರೂ ತಿಳಿಯುವ ಸಾಧ್ಯತೆ. ಎಂಥ ವಿಶೇಷತೆ ಇರಬಹುದಲ್ಲ, ಬರೀ ಅಷ್ಟೇ ಜೀವಕ್ಕಾಗ್ತಿದೆ. ಸಮ್ಯಕ್ ದೃಷ್ಟಿಗಳಂತೂ ಸಾಕಷ್ಟು ಅದರ್ರಿ, ಅಸಂಖ್ಯ ಸಂಖ್ಯೆಯಲ್ಲಿ ಅದರ್ರಿ. ತೀರ್ಥಂಕರ ನಾಮ ಪ್ರಕೃತಿ ಪ್ರಮಾಣ ಅದಾವ, ಅವ ಲಿಮಿಟೆಡ್ ಆಗ. ಹೌದ್ರಿ, ಖರೆ ಭಾವ ಅಷ್ಟು ಲಿಮಿಟೆಡ್ ಜೀವಕ್ಕನ ಹಾಕಬೇಕ್ರಲ್ಲ ಅಣ್ಣ. ಭಾವದ ಮುಖ್ಯತೆ ಹೇಳ್ತಾ ಇದೆ. ಅವು ಪರಮಾಣು ಅಂತೂ ಅವು ಅಷ್ಟೇ ಅದಾವ್ರಿ. ಆದ್ರೆ ಆ ಜೀವದ ಪರಿಣಾಮದ ಮಾತು ಹೇಳ್ತಾ ಇದೆ. ಅಲ್ಲಿ ಕೂಡ ಈ ಯಾವ ಒಂದು ತೀರ್ಥಂಕರ ವಿದ್ಯಮಾನ ಇರ್ತಾರಲ್ಲ, ಆ ಪ್ರಮಾಣ ಅವ್ರ ಜೊತೆ ಇರ್ತಾವ. ಅವ್ರ ಎಷ್ಟು ತನಕ ಆಧಾರ ಹಿಂದಾಗಡೆ ಅವ್ರು ಮತ್ತೆ ವಿಕ್ರಾಸ ಹೋಗ್ತಾವ, ಮತ್ತೆ ಬೇರೆ ಮತ್ತೆ ಕೊಡ್ತಾವ. ಅಲ್ಲಿಯೂ ನಾವು ಬರೀ ಶಬ್ದಕ್ಕೆ ಕಟ್ಟು ಬಿದ್ದಿದ್ದೇವೆ. ಆ ಪರಮಾಣುಗಳ 3 ಕಾಲದೊಳಗೆ ಅದೇ ರೂಪ ಇರುವುದಿಲ್ಲ ಅಣ್ಣ, ಪರಿಣಾಮನೇ ಇದೇನಿಲ್ಲ.
ಪರಿಣಮನ ಇದೆ ಇರಲಿ, ಪರಿಣಾಮನಿದೆ. ಅವೇ ಇರ್ತವೆ, ವಿಖರಿಸಿ ಹೋಗ್ತವೆ, ಮತ್ತೆಲ್ಲ ಅಲ್ಲೇ ಬಂದು ಸೇರ್ತವೆ, ಹಾಗೆ ಮಾತಿಲ್ಲ. ಪರಮಾಣುಗಳಲ್ಲಿ ಪರಿವರ್ತನೆ, ವಸ್ತು ಇದೆ. ಅದೇ ವಸ್ತು ಸ್ವರೂಪದ ಆಳ ತಿಳ್ಕೊಳ್ಬೇಕು. ಅವೇ ಪರಮಾಣು ಇರುವುದಿಲ್ರಿ, ಅಷ್ಟೇ ಇರ್ತಾವ. ಅರ್ಥಾತ್ ಆ ರೂಪದಿಂದ ಪರಿಣಮನ ಅಷ್ಟೇ ಪರಮಾಣುಗಳು ಆಗ್ತವೆ, ಅವೇ ಅಲ್ಲ. ತಿಳಿತೇನ್ರಿ? ಪರಿಣಮನಶೀಲ ಇದೆ ಅಲ್ಲ ಪ್ರತಿಯೊಂದು ವಸ್ತು. ಹಾಗಿದ್ರೆ ಅವ ಆಮೇಲೆ ಖಾಲಿನ ಉಳಿಬೇಕ್ರಿ, ಆಕಾಶ ಪ್ರದೇಶದೊಳಗೆ ಹಾಗೆ ಉಳಿಬೇಕು. ಯಾವ ಪರಮಾಣುಗಳಲ್ಲಿ ಸ್ಕಂಧ ಆಗುವ ಯೋಗ್ಯತೆ ಇದೆಯಲ್ಲ, ಆ ಪರಮಾಣುಗಳ ಸದೈವ ಸ್ಕಂಧ ರೂಪನ ಇರ್ತವೆ. ಇದು ಒಂದು ವಿಭಾಗ ಇದೆ. ಆ ಪರಮಾಣುಗಳ ಬೇರೆ ಬೇರೆ ಸ್ಕಂಧದೊಳಗೆ ಸಮಾವೇಶ ಆಗ್ತಾವು, ಇದು ಒಂದು ಮಾತಿದೆ. ಇಲ್ದಿದ್ರೆ ಆ ಪರಮಾಣುವಾಗೇನೋ ಉಳಿತಿತ್ತು ಅಂತಂದ್ರೆ ಪುದ್ಗಲ ಅಸ್ಥಿಕಾಯ ಆಗತಿರ್ಲಿಲ್ಲ. ಅಸ್ಥಿಕಾಯಕ್ಕೇನಿದೆ ರೀ? ಅಸ್ಥಿಕಾಯ ಯಾವುದಕ್ಕಂತಾರೆ? ನೂರಾರು ಸಾವಿರಾರು ಸಂಖ್ಯಾತ ಅಸಂಖ್ಯಾತ ಅನಂತ ಪರಮಾಣುಗಳು ಏಕತ್ರಿತ ಆದ್ರೆ ಅದಕ್ಕೆ ಅಸ್ಥಿಕಾಯ ಅಂತಾರ್ರಿ. ಇಲ್ದಿದ್ರೆ ಅದು ಪುದ್ಗಲ ದ್ರವ್ಯ ಅಂತಾರೆ. ಹಾಗಾದ್ರೆ ಪುದ್ಗಲ ದ್ರವ್ಯದೊಳಗ ಮತ್ತು ಅಸ್ಥಿಕಾಯದೊಳಗ ವ್ಯತ್ಯಾಸ ಏನಿದೆ ರೀ? ವ್ಯತ್ಯಾಸ ಅಂತೂ ಇದೆಲ್ಲ. ಅವು ಶಕ್ತಿ ರೂಪದಿಂದ ಯಾವಾಗಲೂ ಏನಾಗ್ತವು ಅಂತಂದ್ರ ಏಕಾಕಿ ಅವು ಇರೋದನ್ನೇ ಎಲ್ಲ ಸ್ಕಂಧ ರೂಪನ ಆಗ್ತವು, ಬೇರೆ ಬೇರೆ ಸ್ಕಂಧದೊಳಗೆ ಹೊರಟು ಹೋಗ್ತವು. ಇಷ್ಟು ಮಾತ್ರ ಇದೆ. ಅಂದ್ರೆ ಇಲ್ಲಿ ತೀರ್ಥಂಕರ ನಾಮ ಕರ್ಮರೂಪದಿಂದ ಬದ್ಧವಾಗುವಂಥ ಅಥವಾ ಪರಿಣಮನ ಆಗುವಂಥ ಪರಮಾಣುಗಳ ಅವೇ ಇರ್ತಾವು ಅಂತಲ್ಲ, ಅಷ್ಟೇ ಇರ್ತಾವು. ಇದು ಹೇಳ್ತಾರೆ, ಅಷ್ಟೇ ಇರ್ತಾವು. ಇನ್ನು ನೋಡ್ರಿ, ಅದರಲ್ಲೇ ಕೂಡ ನ್ಯೂನಾಧಿಕತೆ ಇದೆ ಅಣ್ಣ. ಆಕಾರದ ಮಾತಿಲ್ರಿ, ಆಕಾರ ಬೇರೆ ಇದೆ. ಸರಿ ಇದೆ ರೀ, ಆಕಾರದ ಮಾತು ಬೇರೆ ಇದೆ. ಒಂದು ವೇಳೆ ಆಕಾರ ಹಿಡಿದ್ರೂ ಕೂಡ 500 ಧನುಷ್ಯ 7 ಮೊಳ, ಆದಿದೇವ 500 ಧನುಷ್ಯ, ಮಹಾವೀರ ಸ್ವಾಮಿ 7 ಮೊಳ. ಮಹಾವೀರ ಸ್ವಾಮಿಯ ದಿವ್ಯಧ್ವನಿ ರೂಪದಿಂದ ಪರಿಣಮಿಸಿದ ಆ ತೀರ್ಥಂಕರ ನಾಮಕರ್ಮ 30 ವರ್ಷ. ಆದಿದೇವನ ದಿವ್ಯಧ್ವನಿ ರೂಪದಿಂದ ಪರಿಣಮಿಸಿದ ತೀರ್ಥಂಕರ ನಾಮಕರ್ಮ 1,000 ಕಡಿಮೆ 1,00,000 ಪೂರ್ವ ವರ್ಷ. ಹಾಗಾದ್ರೆ ಇಲ್ಲೂ ನ್ಯೂನಾಧಿಕತೆ ಆಯ್ತೇನಿಲ್ಲ? ಹೀಗೆ ಅಂದ್ರೆ ಯಾವುದು ನಾವು ಶಬ್ದಕ್ಕನ ಕಟ್ಟಬಿದ್ದ ಅರ್ಥ ಮಾಡ್ತೇವಲ್ಲ, ಅದರಿಂದ ನಮಗ ಅರ್ಥದ ವೈಶಾಲ್ಯತೆ ತಿಳಿದು ಬರುವುದಿಲ್ಲ ಮತ್ತು ಅರ್ಥದ ಯಥಾರ್ಥತೆ ಕೂಡ ಗ್ರಹಣ ಆಗೋದ ಕಠಿಣ.